ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ 15ರಿಂದ 22ನೇ ತಾರೀಕಿನವರೆಗೆ ಕಾಲಗರ್ಭದಲ್ಲಿ ಯಾವೆಲ್ಲ ರಾಶಿಗಳಿಗೆ, ಅಂದರೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಏನೆಲ್ಲ ಸಿಹಿ ಅಡಗಿದೆ, ಅಕಸ್ಮಾತ್ ಏನಾದರೂ ಎಚ್ಚರಿಕೆಯ ಗಂಟೆ ಇದೆಯಾ, ಅಲರ್ಟ್ ಇದೆಯಾ, ಅಥವಾ ಏನಾದರೂ ನೆಗೆಟಿವ್ ಇದೆಯಾ, ಆ ಎಲ್ಲ ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡಿಕೊಳ್ಬೋದು ಎನ್ನುವುದರ ರೆಮಿಡಿಯ ಕಾರ್ಯಕ್ರಮವೇ ಈ ವಾರ ಭವಿಷ್ಯದ ಕಾರ್ಯಕ್ರಮ. ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ, ಜೀತ್ ಮೀಡಿಯಾ ವಾಹಿನಿಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ನನ್ನೊಟ್ಟಿಗೆ ಅಂದರೆ ಸುಧೀಂದ್ರ ದೇಶಪಾಂಡೆ ಗುರೂಜಿಯೊಟ್ಟಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕಾ? ಈಗ ಆಲ್ರೆಡಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಯಾವ ದಶೆ ಭುಕ್ತಿ ನಡೀತಾ ಇದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ರೆಮಿಡಿ ತಗೊಂಡು ಲಕ್ಷಾಂತರ ಜನ ಜೀವನದಲ್ಲಿ ನೆಮ್ಮದಿಯಿಂದ ಇದ್ದಾರೆ. ನಾನು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ತೀನಿ, ದಶೆ ಭುಕ್ತಿ ಪ್ರಕಾರ ರೆಮಿಡಿಯನ್ನು ಕೊಡ್ತೀನಿ. ಪವರ್ಫುಲ್ ರೆಮಿಡಿ, ನೋಡೋದಕ್ಕೆ ಸರಳ ಅನಿಸಿರುತ್ತೆ, ಆದರೆ ಪವರ್ಫುಲ್ ರೆಮಿಡಿ ಕೊಡ್ತೀನಿ. ಒಂದ್ಸಲ ಮಾಡಿಸ್ಕೊಳ್ಳಿ. ನೀವು ಕೂಡ ಎಲ್ಲರ ಥರ ದಶೆ ಭುಕ್ತಿ ಪ್ರಕಾರ ನನ್ನಿಂದ ರೆಮಿಡಿ ತಗೊಂಡು ಜೀವನದಲ್ಲಿ ಅಭಿವೃದ್ಧಿ ಕಾಣ್ಬೋದು, ಸಾಲ ತೀರಿಸ್ಕೋಬೋದು, ಸಂತಾನ ಪ್ರಾಪ್ತಿ ಆಗುತ್ತೆ. ಅದೇ ರೀತಿ ನೀವು ಹೊಸ ಮನೆ ಸೈಟ್ ಕೊಂಡ್ಕೊಳ್ತೀರಾ, ಜೀವನದಲ್ಲಿ ಪ್ರಗತಿ ಆಗುತ್ತೆ. ದಶಭುಕ್ತಿ ಪ್ರಕಾರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತುದೋಷ ಇದೆಯಾ? ಹೌದು ಗುರುಗಳೇ, ನಾವು ಮನೆ ಕಟ್ಟಿದ ಮೇಲೆ ಯಾಕೋ ನಮಗೆ ಡೌನ್ಫಾಲ್ ಆಗ್ತಾ ಇದೆ, ಏಳಿಗೆ ಅನ್ನೋದೇ ಇಲ್ಲ. ನಮ್ಮ ಆಫೀಸ್ ಇದೆ, ಸ್ಕೂಲ್ ಇದೆ, ಕಾಲೇಜ್ ಇದೆ, ಕಮರ್ಷಿಯಲ್ ಪ್ಲೇಸ್ ಇದೆ, ಏನಿದ್ರೂ ಕೂಡ ವಾಸ್ತು ನಮಗೆ ಡಿಫೆಕ್ಟ್, ನೆಗೆಟಿವ್ ಹೊಡಿತಾ ಇದೆ, ಅದರಿಂದ ಏಳಿಗೆನೇ ಬಿಡ್ತಾ ಇಲ್ಲ ಅಂತೀರಾ? ಚಿಂತೆ ಬೇಡ. ನಿಮ್ಮ ಮನೆ ಇರಲಿ, ಕಮರ್ಷಿಯಲ್ ಪ್ಲೇಸ್ ಇರಲಿ, ನಾನೇ ಖುದ್ದಾಗಿ ಬರ್ತೀನಿ. ನನ್ನನ್ನು ವಾಸ್ತುಕ್ಕೆ ಕರೆಸ್ಕೊಳ್ಳಿ, ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮುಂದೆ ನಿಂತು ಏನು ನೀವು ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ಎಲ್ಲಿ ವಾಸ್ತು ದೋಷ ಇದೆ ಕಣ್ಣಾರೆ ತೋರಿಸ್ತೀನಿ. ಅದಕ್ಕೆ ಪ್ರಬಲವಾದಂತಹ, ನೋಡೋದಕ್ಕೆ ಸರಳ ಅನಿಸಿದ್ರು ಪ್ರಬಲವಾದಂಥ ರೆಮಿಡಿ ಕೊಟ್ಟು ಬರ್ತೀನಿ. ವಾಸ್ತು ದೋಷ ಹೊರಟೋಗುತ್ತೆ, ಪಾಸಿಟಿವ್ ವಾಸ್ತು ಆಗುತ್ತೆ. ನನ್ನನ್ನು ವಾಸ್ತುಕ್ಕೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ಅಂದರೆ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ವಾಹಿನಿಯನ್ನು ಮತ್ತು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಕಾರ್ಯಕ್ರಮಗಳು, ಈ ರೀತಿಯ ವಾರ ಭವಿಷ್ಯ, ವಾಸ್ತು, ಆಧ್ಯಾತ್ಮ, ಜೀತ್ ಸ್ಪೆಷಲ್, ಪಾಡ್ಕಾಸ್ಟ್, ಈ ರೀತಿಯಾದಂಥ ಕಂಟೆಂಟನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು. ವೀಕ್ಷಕರೇ, ಬನ್ನಿ ತಡ ಮಾಡದೆ ಈ ವಾರದ ರಾಶಿ ವಾರ ಭವಿಷ್ಯದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಮೊದಲನೆಯ ರಾಶಿಯನ್ನು ನೋಡ್ಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯ ಈ ವಾರದ ಭವಿಷ್ಯವನ್ನು ನೋಡ್ಲಿಕ್ಕಾಗಿ ಸೂರ್ಯ ಮತ್ತು ಬುಧನ ಸಂಚಾರ ನೋಡಿ. ಇದರಿಂದ ಏನಾಗುತ್ತೆ ಅಂತಂದರೆ, ಈ ವಾರ ಮೇಷರಾಶಿಯವರಿಗೆ ಹೆಚ್ಚಾನು ಹೆಚ್ಚು ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಕೆಲಸದಲ್ಲಿ. ಆದರೆ ಅದರ ತದ್ವಿರುದ್ಧವಾಗಿ ಏನಾಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಖುಷಿ ಇರುತ್ತೆ. ಒಂದು ಮೇಷರಾಶಿಯವರಿಗೆ ಈ ವಾರ ಸಾಕಷ್ಟು ಚಾಲೆಂಜಸ್ ಬರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಕೆಲಸ ಕಾರ್ಯದಲ್ಲಿ ವಿಳಂಬ, ತುಂಬ ನಿಧಾನಗತಿಯಲ್ಲೇ ಆಗುತ್ತೆ. ಕೆಲಸ ಕಾರ್ಯಗಳು ಸ್ಪೀಡ್ ಆಗಿ ಆಗೋದಿಲ್ಲ. 22ನೇ ತಾರೀಕಿಗೆ ಸೂರ್ಯಗ್ರಹಣ ಬೇರೆ ಬರ್ತಾ ಇದೆ, ಮಹಾಲಯ ಅಮಾವಾಸ್ಯೆ ಇದೆ. ಇದರ ಪ್ರಭಾವ ಕೊಂಚ ಮಟ್ಟಿಗೆ ಮೇಷರಾಶಿಯ ಮೇಲೂ ಆಗುತ್ತೆ. ಪೇಮೆಂಟ್ಸ್ಗಳು ಬೇಗ ರಿಲೀಸ್ ಆಗಲ್ಲ, ಹೆಲ್ಡಪ್ ಆಗುತ್ತೆ. ಹಣಕಾಸಿನ ಕೊರತೆ, ಸಮಸ್ಯೆ, ಸಾಲ ಉಂಟು ಮಾಡುತ್ತೆ. ಸಾಲ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಈ ರೀತಿಯಾದಂಥ ಹರ್ಡಲ್ಸ್ ಇರುತ್ತೆ ಮೇಷರಾಶಿಯವರಿಗೆ ಈ ವಾರ. ಆದರೆ ಎಲ್ಲೋ ಒಂದು ಕಡೆ ಖುಷಿ ಇರುತ್ತೆ ಮನಸ್ಸಿನಲ್ಲಿ. ಸಾಲ ಮಾಡುವಂತಹ ಪರಿಸ್ಥಿತಿ, ಹಣಕಾಸಿನ ತೊಂದರೆ, ಹಾಗೆ ಕಾರ್ಯದಲ್ಲಿ ವಿಳಂಬ, ಇದನ್ನು ಬಿಟ್ಟರೆ, ಈ ಮೂರು ಟೆನ್ಷನ್ ಅನ್ನು ಬಿಟ್ಟರೆ ಮೇಷರಾಶಿಯವರಿಗೆ ಈ ವಾರ ಮನಸ್ಸಿನಲ್ಲಿ ಖುಷಿನೇ.
ನೋಡಿ ವೈರುಧ್ಯ ಹೆಂಗಿದೆ ಅಂತಂದ್ರೆ, ಆ 3 ನೆಗೆಟಿವ್ ಅಂಶಗಳನ್ನ ಬಿಟ್ರೆ, ಅಕಸ್ಮಾತ್ ಜೀವನ ಈ 3 ತೆಗೆದು ಖುಷಿಯನ್ನ ಇಟ್ಟುಬಿಟ್ರೆ ಮೇಷರಾಶಿಯವರಿಗೆ ಈ ವಾರ ಬಹಳ ಖುಷಿ. ಯಾಕೆ ಅಂತಂದ್ರೆ ಇದನ್ನೆಲ್ಲ ಮೀರಿ ನಿಮಗೆ ಶುಕ್ರ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ, ಆಹ್ಲಾದ, ಉಲ್ಲಾಸ, ಉತ್ಸಾಹ ಕೊಡ್ತಾ ಇದೆ ಶುಕ್ರನ ಸಂಚಾರ. ಆದರೆ ಶನಿಯ ಸಂಚಾರ ರೆಟ್ರೋಗ್ರೇಡ್ ಆಗಿರುವಂಥದ್ದು, ಸೂರ್ಯಗ್ರಹಣ ಬರ್ತಾ ಇದೆ 22ನೇ ತಾರೀಕಿಗೆ. ಹಾಗೆ ಒಂದು ವಿಶೇಷವಾದಂತಹ ಸಾಡೆ ಸಾತಿಯ ಒಂದು ನೆಗೆಟಿವ್ ಶೇಡ್ ಏನಿದೆ, ಇದೆಲ್ಲ ಕಾರ್ಯ ಕೆಲಸದಲ್ಲಿ ವಿಳಂಬವನ್ನು ಉಂಟು ಮಾಡ್ತಾ ಇದೆ. ಹಣಕಾಸಿಗೆ ಕಾಲು ಹಿಡಿದದು ಎಳಿತಾ ಇದೆ, ವೇಟ್ ಸ್ವಲ್ಪ ವೇಟ್ ಮಾಡಿ, ಬರುತ್ತೆ ಅಂತ ಪರೀಕ್ಷೆ, ಅಗ್ನಿ ಪರೀಕ್ಷೆ. ಈ ರೀತಿಯಾಗಿ ಮೇಷರಾಶಿಯವರಿಗೆ ತುಸು ಈ ವಾರ 50-50 ಅಂತ ಹೇಳ್ಬೋದು, ಸಿಹಿ ಕಹಿಯ ಸಮ್ಮಿಲನ ಅಂತ ಹೇಳ್ಬೋದು. ಹಾಗಾಗಿ ಆ ಕಹಿಯನ್ನ ನೀವು ಇನ್ನೂ 50% ಸಿಹಿ ಮಾಡಿಕೊಂಡು 100% ಸಿಹಿಯನ್ನು ಉಣಬಡಿಸೋದಕ್ಕೆ ನಾನು ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಅದೇ ರೀತಿ ಮಂಗಳನ ಸಂಚಾರ ನೋಡಿ ತುಲಾ ರಾಶಿಯಲ್ಲಿ ಏನಾಗುತ್ತೆ ಈ ವಾರ ಅಂತಂದ್ರೆ, ಸಂಬಂಧಗಳಲ್ಲಿ ವೃದ್ಧಿ. ಕಳೆದ ವಾರ ಅಣ್ಣ ತಮ್ಮಂದರ ಜೊತೆ ಜಗಳ, ನೇಬರ್ಸ್ ಜೊತೆ ಜಗಳ ಆಗಿರಬಹುದು, ಅಥವಾ ಕಚೇರಿಯಲ್ಲಿ ನಿಮ್ಮ ಕೊಲೀಗ್ಸ್ ಜೊತೆಗೆ ಜಗಳ ಆಗಿರಬಹುದು, ಅದೆಲ್ಲ ಪ್ಯಾಚಪ್ ಆಗುತ್ತೆ. ಈ ವಾರ ಸುಮಧುರ ವಾತಾವರಣ ಇರುತ್ತೆ ಸಂಬಂಧಗಳಲ್ಲಿ ಮಂಗಳನ ಕೃಪೆಯಿಂದ. ತುಲಾ ರಾಶಿಯಲ್ಲಿದೆ ಮಂಗಳ. ಅದೇ ರೀತಿ ನೋಡಿ 22ಕ್ಕೆ ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡುವಂಥದ್ದು ಮಂಗಳ. ಇಲ್ಲಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಬರುತ್ತೆ. ಹಾಗಾಗಿ ಈ 22 ಸೂರ್ಯಗ್ರಹಣ ಮುಗಿಯೋವರೆಗೂ ಈ ವಾರ ಪೂರ್ತಿ 15ರಿಂದ 22 ಮೇಷ ರಾಶಿಯವರು ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ಈ ವಾರ ಜೀವನವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಹರಿಬರಿ ಬೇಡ. ನಿಧಾನಗತಿ ಅಂದ್ರೇನು, ಮಾಡುವ ಕೆಲಸದಲ್ಲಿ ನೀವು ಯಾವ ಪೇಸ್ ಇರುತ್ತೆ ಅದಿರಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಿ ಅಥವಾ ಏನಾದರೂ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಿ ಅಂದರೆ ಸಡನ್ ಡಿಸಿಷನ್ಗಳು ಬೇಡ. ಕಾದು ನೋಡುವ ತಂತ್ರಕ್ಕೆ ನೀವು ಶರಣಾಗಬೇಕಾಗತ್ತೆ 15ರಿಂದ 22ರವರೆಗೆ. 22ಕ್ಕೆ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಆಗ ಸ್ವಲ್ಪ ಸ್ಪೀಡಪ್ ಆಗುತ್ತೆ ಕೆಲಸಗಳು. ಒಂದು ವಾರ ನಿಧಾನವಾಗಿ ಕಾಯಿರಿ. ಗುರುವಿನ ಒಂದು ಸಂಚಾರವನ್ನು ನೋಡ್ಲಿಕ್ಕಾಗಿ ಈ ವಾರ ಒಂದು ಸ್ವಲ್ಪ ಪ್ರಯಾಣ ಅಂತ ತೋರಿಸ್ತಾ ಇದೆ. ಶಾರ್ಟ್ ಟ್ರಿಪ್ಸ್ ಅಥವಾ ಲಾಂಗ್ ಟ್ರಿಪ್ಸ್ ಅಂತ ತೋರಿಸ್ತಾ ಇದೆ. ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಪ್ರಯಾಣದ ಕುಟುಂಬದ ವಿಷಯದಲ್ಲೂ ಕೂಡ ಪ್ರಯಾಣ ಮಾಡಬಹುದು. ಶನಿ ರೆಟ್ರೋಗ್ರೇಡ್ ಆಗಿದೆ ನಾನು ಹೇಳ್ತಾ ಇದ್ದೆ, ಅದು ನಿಮಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ, ಕಿರಿಕಿರಿ, ಹಣಕಾಸಿಗೆ ಅಡೆತಡೆ ಎಲ್ಲ ಉಂಟು ಮಾಡ್ತಾ ಇದೆ. ಇಂಪಾರ್ಟೆಂಟ್ ಅಂದರೆ ಈ ವಾರ ನೋಡಿ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಪಾರ್ಶ್ವ ನೋಡಿ ಸೂರ್ಯಗ್ರಹಣ ಇದೆ 21ನೇ ತಾರೀಕಿಗೆ, ವಿಶೇಷವಾಗಿ 21, 22 ಇದರ ಬಹಳ ಪ್ರಭಾವ ಮೇಷರಾಶಿಯ ಮೇಲೆ ಇರುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ಈ ಸೂರ್ಯಗ್ರಹಣದ ಎಫೆಕ್ಟು ನಿಮಗೆ ಆರೋಗ್ಯದ ಮೇಲೆ ಕಿರಿಕಿರಿ ಉಂಟು ಮಾಡುತ್ತೆ. ಸಡನ್ ಕೆಲವೊಂದು ಆರೋಗ್ಯದ ಇಶ್ಯೂಸ್ಗಳು ಕಾಣಿಸಿಕೊಳ್ಳಬಹುದು. ಅದೇ ರೀತಿ ಕೆಲಸ ಕಾರ್ಯದಲ್ಲಿ ವಿಳಂಬ, ಡಿಸ್ಪ್ಯೂಟ್ಸ್, ಜಗಳ, ಈ ರೀತಿಯಾದಂತಹ ಕಿರಿಕಿರಿ ಉಂಟು ಮಾಡಬಹುದು. ಅದೇ ರೀತಿ ಇನ್ನು ಕೆಲಸ ಮತ್ತು ಕಚೇರಿಯ ಸ್ಥಳದಲ್ಲಿ ನೋಡಲಿಕ್ಕಾಗಿ ನಿಮಗೆ ಹೊಸ ಕೆಲಸದ ಅವಕಾಶಗಳು ಬರುತ್ತೆ. ಅದರ ಹಿಂದೆ ಶತ್ರು ಕಾಟನೂ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ರಿಲೇಷನ್ಶಿಪ್ ಅಂತ ನಾನು ಹೇಳಿದ್ದೀನಿ, ಒಳ್ಳೆಯ ಸಂಬಂಧದಲ್ಲಿ ಮಧುರತೆ ಇರುತ್ತೆ, ಬೆಳವಣಿಗೆ ಇರುತ್ತೆ, ಡೆವಲಪ್ಮೆಂಟ್ ಇರುತ್ತೆ ಅಂತ ಹೇಳಿ. ಹಣಕಾಸಿನ ಬಗ್ಗೆ ಜಾಗ್ರತೆ. ನೀವು ಹೂಡಿಕೆ ಮಾಡುವಾಗ ಗುರು ಹಿರಿಯರು ಬಲ್ಲವರಿಂದ ತಿಳಿದು ಹೂಡಿಕೆ ಮಾಡಿ, ಇಲ್ಲಾಂದರೆ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ದೃಷ್ಟಿಯಿಂದ ನೋಡಲಿಕ್ಕಾಗಿ ಸ್ವಲ್ಪ ಈ ವೈರಲ್ ಫೀವರ್, ಸೀಸನಲ್ ಏನು ಕಾಯಿಲೆಗಳು ಬರುತ್ತೆ, ನೆಗಡಿ, ಗಂಟ್ಲು ಕೆರೆತ, ಆ ಥರದ್ದು ಕಾಣಿಸಿಕೊಳ್ಳಬಹುದು. ತಕ್ಷಣ ವೈದ್ಯರನ್ನ ಕಾಣಬೇಕು, ಇಗ್ನೋರ್ ಮಾಡಬೇಡಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಪ್ರಗತಿ ಇರುತ್ತೆ. ಈ ವಾರ ಫೋಕಸ್ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಆ ಒಂದು ವಿಶೇಷವಾಗಿ ನೋಡಿ ಮಂಗಳ ವೃಶ್ಚಿಕ ರಾಶಿಗೆ ಪ್ರವೇಶ ಆಯಿತು 22ಕ್ಕೆ ಅಂದರೆ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಚೆನ್ನಾಗಿ ಬರುತ್ತೆ. ಈ ವಾರ ಕಂಪೇರ್ಡ್ ಟು ಅರ್ಲಿಯರ್ 2 ವೀಕ್ಸ್ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಚೆನ್ನಾಗಿದೆ, ಯಾವ ಚಿಂತೆ ಇಲ್ಲ. ತದನಂತರ ನಿಮಗೆ ಈ ವಾರದ ಕೆಲವೊಂದು ರೆಮಿಡಿಗಳನ್ನು ನೋಡಲಿಕ್ಕಾಗಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ, ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ. ಈ ಸಾಡೆ ಸಾತಿಗೆ ಎಲ್ಲರೂ ಭಯ ಪಡ್ತಾರೆ. ಯಾಕೆಂದರೆ ಶನಿ ಮಹಾರಾಜರ ಒಂದು ವಕ್ರದೃಷ್ಟಿ ಹಂಗಿರುತ್ತೆ. ಆ ಒಂದು ಬೆಂಕಿ 7.5 ವರ್ಷದ ಸಾಡೆ ಸಾತಿ ಅಂದರೆ ಒಂದು ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಬಂದ ಹಾಗೆ.
ಎಲ್ಲರಿಗೂ 7.5 7.5 ವರ್ಷ ಕಾಟ ಕೊಡೋದಿಲ್ಲ. 2.5 ವರ್ಷ ಮಾತ್ರ ಪೀಕಲ್ಲಿರುತ್ತೆ. ಎಲ್ಲಕ್ಕೂ ಅದು ಲಾಕ್ ಮಾಡಿಬಿಡುತ್ತೆ. ಹಣಕಾಸು ಬರದೇ ಇರೋ ಥರ ಮಾಡುತ್ತೆ, ಕೆಲಸ ಕಳ್ಕೊಳ್ಳೋ ಥರ ಮಾಡುತ್ತೆ, ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ಸು. ಅದು ನಿಮ್ಮ ಮನೆಯಲ್ಲಿ ಶನಿ ಗ್ರಹ ಯಾವ ಸ್ಥಾನದಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಅನಲೈಸ್ ಮಾಡಿ ಹೇಳಬೇಕಾಗುತ್ತೆ. ಹಾಗೆ ವಿಶೇಷವಾಗಿ ಮೇಷರಾಶಿಯವರು, ಹೇಗೂ ನೀವು ಈ ಸಂಚಿಕೆನ ನೋಡ್ತಾ ಇದ್ದೀರಿ, ಅದೃಷ್ಟವಂತರಿದ್ದೀರಿ. ನಿಮಗೆ ಈ 7.5 ಪ್ರಭಾವ ತಟ್ಟಬಾರದು. ಅದನ್ನು ನಾವು ಸ್ವಲ್ಪ ಅನುಭವಿಸಬೇಕು. 100% ನಮಗೆ 7.5 ಪ್ರಭಾವ ಆಗಬಾರದು. ಎಲ್ಲೋ ಮತ್ತೆ ಆ ಒಂದು ದೈವ ಕೃಪೆ, ಹಣೆ ಬರ, ಅದೃಷ್ಟದಿಂದ ಅದನ್ನು ಅನುಭವಿಸಲೇಬೇಕು ಅಂದರೆ ಅಟ್ಲೀಸ್ಟ್ ಒಂದು 5ರಿಂದ 10% ಆದರೂ ಕೊಡು ಭಗವಂತ, 90% ನಮ್ಮನ್ನು ಸೇವ್ ಮಾಡು, 100ಕ್ಕೆ 100 ಅನುಭವಿಸೋದು ಬೇಡ ಅಂತಂದರೆ ವಿಶೇಷವಾಗಿ ಈಗಲೇ ಎಚ್ಚೆತ್ತುಕೊಂಡು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತರಿಸಿ ಮನೆಗಿಟ್ಕೊಳ್ಳಿ. ನಿಮಗೆ ಹೇಗೆ ರಿಲೀಫ್ ಆಗುತ್ತೆ ನೋಡಿ. ಆಲ್ರೆಡಿ ಈಗ ಜನವರಿಯಿಂದ 7.5 ಆರಂಭ ಆಗಿದೆ ಮೇಷರಾಶಿಯವರಿಗೆ ಶನಿ ಕಾಟ. ಈ 9 ತಿಂಗಳು ನೀವು ಸಫರ್ ಪಟ್ಟಿದ್ದೀರಿ. ಇನ್ನೂ 7.5 ವರ್ಷದ ಲಾಂಗ್ ಪೀರಿಯಡ್ ಕ್ರಾಸ್ ಮಾಡಲಿಕ್ಕಿದೆ. ಈಗಲೇ ಎಚ್ಚೆತ್ತುಕೊಂಡು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿ ತರಿಸಿ ಇಟ್ಕೊಳ್ಳಿ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಿದ್ದಿದ್ದು ಇದು ಮನೆಗೆ ಬಂತು ಅಂತಂದರೆ ನಿಮಗೆ ಬಹಳ ರಿಲೀಫ್ ಇರುತ್ತೆ. 7.5 ನಿಮಗೆ ರಕ್ಷಾ ಕವಚ. ಕೆಲಸ ಕಾರ್ಯಕ್ಕೆ ಫಸ್ಟ್ ನಿಮಗೆ ಬೂಸ್ಟ್ ಮಾಡುತ್ತೆ, ಹಣ ಬರುತ್ತೆ, ನೆಮ್ಮದಿ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ಸಂತಾನ ಪ್ರಾಪ್ತಿ, ಮಕ್ಕಳ ಭಾಗ್ಯ, ಮಕ್ಕಳಿಗೆ ವಿದ್ಯಾಭ್ಯಾಸ, 1 2 ಎಲ್ಲವೂ ನಿಮಗೆ ಸುಸೂತ್ರವಾಗಿ ಜೀವನ ಹೋಗುತ್ತೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಗುರುಗಳು ಈ ಸಂಚಿಕೆಯಲ್ಲಿ ಹೇಳಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಮಗೂ ಬೇಕು ಅಂತ ಕೇಳಿ ವಾಟ್ಸಪ್ಪಲ್ಲಿ ನಮ್ಮ ತಂಡ ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ. ಪೇಮೆಂಟ್ ಪ್ರೊಸೆಸ್ ಆದ ನಂತರ ನಿಮಗೆ ಪೇಮೆಂಟ್ ಕನ್ಫರ್ಮೇಷನ್ ಬರೋದಕ್ಕೆ 3 ರಿಂದ 7 ದಿವಸ ಸಮಯ ಬೇಕು. ತದನಂತರ 30 ರಿಂದ 45 ದಿವಸ 50 ದಿವಸ ಅದನ್ನ ಹೋಮದಲ್ಲಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ನಮ್ಮ ತಂಡ. ಬನ್ನಿ ವೀಕ್ಷಕರೇ, ಮುಂದಿನ ವಿಷಯವನ್ನು ನೋಡಲಿಕ್ಕಾಗಿ ವಿಶೇಷವಾಗಿ ರೆಮಿಡಿಯತ್ತ ಗಮನ ಕೊಡೋದಾದರೆ ನಾವು ಮಂಗಳವಾರ ಮತ್ತು ಶುಕ್ರವಾರ ಈ ವಾರ ಚೆನ್ನಾಗಿರುತ್ತೆ. ಲಕ್ಕಿ ಕಲರ್ ಅಂತ ನೋಡ್ಲಿಕ್ಕೆ ಬಂದಾಗ ಕೆಂಪು ಅದೃಷ್ಟದ ಬಣ್ಣ ಆಗಿರುತ್ತೆ. ಅದೇ ರೀತಿ ಲಕ್ಕಿ ನಂಬರ್ 9 ಮತ್ತು 1 ನಿಮಗೆ ಶುಭ ಕೊಡುತ್ತೆ. ಈ ವಾರ ನೀವು ಹೆಚ್ಚಿನ ಶಕ್ತಿಯನ್ನು ಪಡ್ಕೊಳ್ಳಿಕ್ಕಾಗಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ಗಜೇಂದ್ರ ಮೋಕ್ಷ ಮತ್ತು ಹನುಮಾನ್ ಚಾಲಿಸ ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಈ ಮಂತ್ರವನ್ನು ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ 11 ಸಲ ಹೇಳ್ಕೊಳ್ಳಿ. ಬುಧನ ವಿಶೇಷ ಆಶೀರ್ವಾದ ಮೇಷರಾಶಿಯವರಿಗೆ ಈ ವಾರ ಆಗುತ್ತೆ. ಮೊದಲಿನ 3 ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ ಸಂಚಿಕೆ ಆರಂಭದಲ್ಲಿ, ಅದಾದರೂ ಕಡಿಮೆ ಆಗುತ್ತೆ. ಅದೇ ರೀತಿ ಗ್ರಹಣ ಇದೆ, ನೋಡ್ಕೊಳ್ಳಿ. ಅದ್ರ ಬಗ್ಗೆ ವಿಶೇಷವಾಗಿ ಲೈವನ್ನೆಲ್ಲ ನಾನು ಮಾಡ್ತಾ ಹೋಗ್ತೀನಿ ನೇರ ಪ್ರಸಾರದಲ್ಲಿ. ಆಂಜನೇಯನ ಸೇವೆ ಮಾಡಬೇಕು ಅಂತ ಬರುತ್ತೆ ಈ ವಾರ. ಹನುಮಾನ್ ಚಾಲಿಸ ಕೇಳಿ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಪವಮಾನ ಜಗದ ಪ್ರಾಣ ಭಕ್ತಿಗೀತೆ ಅಪ್ಲೋಡ್ ಆಗಿದೆ. ಹನುಮಾನ್ ಚಾಲಿಸ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಬರುತ್ತೆ, ಆರಾಮಾಗಿ ಹಾಕೊಂಡು ಕೂತ್ಕೊಳ್ಳಿ. ಹನುಮಾನ್ ಚಾಲಿಸ ಕೇಳಿ, ಇಲ್ಲ ಓದಿ, ನಿಮಗೆ ಹೆಚ್ಚಿನ ಬಲ ಇರುತ್ತೆ. ಈ ವಾರ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮೇಷರಾಶಿಯವರು ಒಂದು ವಿಶೇಷ ಕೆಲಸ ಮಾಡಬೇಕು. ಅದೇನಪ್ಪ ಅಂದರೆ, ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣೇಶನ ವಿಗ್ರಹ ಮತ್ತು ಫೋಟೋ ಅಂತೂ ಇದ್ದೇ ಇರುತ್ತೆ. ಪ್ರತಿದಿನ ಗಣೇಶನ ಒಂದು ವಿಗ್ರಹ ಅಥವಾ ಫೋಟೋಗೆ ಕೈ ಮುಗಿದು ಓಂ ಗಂಗಣಪತಯೇ ನಮಃ ಅನ್ನುವ ಈ ಒಂದು ಬೀಜ ಮಂತ್ರವನ್ನು ಹೇಳಿ, ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಜೇನುತುಪ್ಪ ತೋಡು ನಿಮ್ಮ ಕಂಠಕ್ಕೆ ಅಂದರೆ ಗಂಟಲಿಗೆ ಹಚ್ಕೊಂಡು ಹೊರಗಡೆ ಹೊರಡೋದ್ರಿಂದ ಅಥವಾ ಮನೆಯಲ್ಲಿರೋರು ಮಾಡೋದ್ರಿಂದ ಆ ದಿವಸ ಪೂರ್ತಿ ನೆಮ್ಮದಿಯ ವಾತಾವರಣ ನಿಮ್ಮ ಜೀವನದಲ್ಲಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ನೋಡಿ, ವಿಶೇಷವಾಗಿ ನಾವಿಲ್ಲಿ ಶುಕ್ರನ ಸಂಚಾರವನ್ನು ಮುಖ್ಯವಾಗಿ ಪರಿಗಣಿಸಬೇಕಾಗತ್ತೆ. ಸಿಂಹ ರಾಶಿಯಲ್ಲಿ ಅದು 15ನೇ ಸೆಪ್ಟೆಂಬರಿಗೆ ಪ್ರವೇಶ ಆಗುವಂಥದ್ದು. ಇದರಿಂದ ಶುಕ್ರಾದಿತ್ಯ ಯೋಗ ನೋಡಿ, ವೃಷಭ ರಾಶಿಯವರಿಗೆ ನಿಮಗೆ ವಿಶೇಷವಾದಂತಹ ಶುಕ್ರಾದಿತ್ಯ ಯೋಗ ರೂಪುಗೊಳ್ತಾ ಇದೆ. ಇದು ನಿಮಗೆ ಬಹಳ ಬೆನಿಫಿಟ್ಸನ್ನು ಈ ವಾರ ತಂದು ಕೊಡ್ತಾ ಇದೆ. ಬಹಳ ಚೆನ್ನಾಗಿದೆ ಈ ವಾರ ವೃಷಭ ರಾಶಿಯವರಿಗೆ.
ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಕಾಲ. ಒಂದು ಇಲ್ಲಿ ಜಾಗೃತಿಯನ್ನು ನೀವೇನು ವಹಿಸಬೇಕು ಅಂತಂದರೆ, ಯಾರಿಗೂ ಎದುರುಗಡೆ ಇರುವಂಥವರಿಗೆ ಸ್ವಲ್ಪ ರೂಢಾಗಿ ಮಾತಾಡಿ ಮನಸ್ಸನ್ನು ನೋಯಿಸುವಂತಹ ಘಟನೆಗಳು ನಡೆಯಬಹುದು ಈ ವಾರ. ಹಾಗಾಗಿ ಅದನ್ನೊಂದು ನೀವು ಅವಾಯ್ಡ್ ಮಾಡ್ಕೊಳ್ಳಿ ವೃಷಭ ರಾಶಿಯವರು. ಯಾಕೆಂದರೆ ಶುಕ್ರಾದಿತ್ಯ ಯೋಗ ವೃಷಭ ರಾಶಿಯವರಿಗೆ ಈ ವಾರ ಸಾಕಷ್ಟು ಹಣಕಾಸಿನ ಮಾರ್ಗಗಳನ್ನು ಹೊತ್ತು ತರ್ತಾ ಇದೆ. ಕೆಲಸ ಸಿಗುತ್ತೆ ವೃಷಭ ರಾಶಿಯವರಿಗೆ ಈ ವಾರ. ಮದುವೆ ಸೆಟ್ ಆಗುತ್ತೆ, ಮಂಗಳ ಕಾರ್ಯ, ಮನೆಯಲ್ಲಿ ಖುಷಿಯ ಸಮಾಚಾರ ಎಲ್ಲ ನಡೆಯುವಂಥ ಸಾಕಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಈಗ ಪಿತೃಪಕ್ಷ ನಡೀತಾ ಇರೋದ್ರಿಂದ ಯಾವುದೇ ಒಂದು ಖುಷಿಯ ಮಂಗಳ ಕಾರ್ಯವನ್ನು ಸ್ವಲ್ಪ 22ರವರೆಗೆ ಮುಂದೆ ದುಡ್ಕೊಳ್ಳಿ. ಆನಂತರ ದಸರಾ ಒಳ್ಳೆಯ ದಿವಸಗಳು ಶುರುವಾಗುತ್ತೆ, ಮುಂದುವರಿಬೋದು. ಈಗ ವಿಶೇಷವಾಗಿ ವೃತ್ತಿ ಮತ್ತು ವ್ಯಾಪಾರ ಅಂತ ವೃಷಭ ರಾಶಿಯಲ್ಲಿ ನೋಡಲಿಕ್ಕಾಗಿ ಶುಕ್ರ 2ನೇ ಮನೆಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ ಅನ್ನು ಅದು ಬೂಸ್ಟ್ ಮಾಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಎದುರುಗಡೆ ಇರೋರಿಗೆ ನೀವು ಹೇಳುವಂತಹ ಧೈರ್ಯ, ಸ್ಥೈರ್ಯ, ಶೌರ್ಯ ಎಲ್ಲವನ್ನ ಕೊಡುತ್ತೆ. ಶುಕ್ರ ವೃಷಭ ರಾಶಿಯವರಿಗೆ ಈ ವಾರ ಸಾಕಷ್ಟು ಬಲ ತಂದಿದೆ. ಶುಕ್ರಾದಿತ್ಯ ಯೋಗ ಈ ವಾರ ನಿಮಗೆ ಸಾಕಷ್ಟು ಅವಕಾಶಗಳು ಹುಡ್ಕೊಂಡ್ಬರುತ್ತೆ. ಮನೆ ಬಾಗಿಲಿಗೆ ಬಾಗಿಲು ತಟ್ಟುತ್ತೆ. ದಯಮಾಡಿ ಮುಕ್ತ ಬಾಹುವಿನಿಂದ ಅವಕಾಶಗಳನ್ನು ಬರಮಾಡ್ಕೊಳ್ಳಿ. ಯಾವುದು ಒಳ್ಳೆಯದ್ದು, ಯಾವುದು ಕೆಟ್ಟದ್ದು ಆರಿಸಿಕೊಂಡು ಮುಂದೆ ನಡೆಯುವಂತಹ ಅಂತಿಮ ನಿರ್ಧಾರ ನಿಮಗೆ ಬಿಡ್ತೀನಿ. ಅದೇ ರೀತಿ ವಿಶೇಷವಾಗಿ ಸೂರ್ಯ ಮತ್ತು ಬುಧನ ಸಂಚಾರ 12ನೇ ಮನೆಯಲ್ಲಿರೋದ್ರಿಂದ ಬಹಳ 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 ನಿಮಗೆ ಒಳ್ಳೆಯದಾಗುತ್ತೆ. ಯಾರು ವೃಷಭ ರಾಶಿಯವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ, ಈ ವಾರ ನಿಮಗೆ ಹೆಚ್ಚಿನ ಧನಲಾಭ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಿಮಗೆ ಒಂದು ಭೂಮಿಯಿಂದ ಲಾಭ ಕೂಡ ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರಿಗೆ ಸೈಟು, ಮನೆ, ಆಮೇಲೆ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋರಿಗೆ ಬಹಳ ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಹಣಕಾಸು ಅಂತ ಬಂದಾಗ ಶುಕ್ರಾದಿತ್ಯ ಯೋಗದಿಂದ ಇನ್ವೆಸ್ಟ್ ಮಾಡ್ತೀರಾ, FD ಫಿಕ್ಸ್ಡ್ ಡಿಪಾಸಿಟ್ ಮಾಡ್ತೀರಾ, ಶೇರ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಸಾಕಷ್ಟು ಒಳ್ಳೆಯದಿದೆ. ಹಣಕಾಸಿನ ವಿಷಯದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಜಾಗೃತಿಯಾಗಿ ಹೆಜ್ಜೆ ಇಡಿ. ಬಲ್ಲವರಿಂದ ತಿಳಿದು ಮುಂದೆ ಹೆಜ್ಜೆ ಇಡೋದು ಸೂಕ್ತ. ಅದೇ ರೀತಿ ದಾಂಪತ್ಯ ಅಂತ ಬಂದಾಗ ವಿಶೇಷವಾಗಿ ಮಂಗಳ ನೋಡಿ, ತುಲಾರಾಶಿಯಲ್ಲಿ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ. ವಿಶೇಷವಾಗಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ದಂಪತಿಗಳಲ್ಲಿ. ಇದು ಖುಷಿಯ ಸಮಾಚಾರ. ನೋಡಿ, ಶುಕ್ರಾದಿತ್ಯ ಯೋಗ ಕೂಡ ಬರ್ತಾ ಇದೆ ವೃಷಭ ರಾಶಿಯವರಿಗೆ. ದಾಂಪತ್ಯದಲ್ಲಿ ಮಧುರತೆ ಇದೆ. ಇನ್ನೇನು ಬೇಕು ಹೇಳಿ. ಇದೇ ರೀತಿಯಾದಂತಹ ಖುಷಿ ವೃಷಭ ರಾಶಿಯವರಿಗೆ ಜೀವನ ಪರ್ಯಂತ ಇರಬೇಕು. ಯಾವಾಗಲೂ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಬೇಕು, ಮಕ್ಕಳ ಮಾತು ಕೇಳಬೇಕು, ಮನೆಯಲ್ಲಿ ಮಂಗಳ ಕಾರ್ಯ ನಡೀಬೇಕು, ಸೈಟ್ ಕೊಂಡ್ಕೊಳ್ಬೇಕು, ವಾಹನ ಖರೀದಿ ಮಾಡಬೇಕು. ಜೀವನದಲ್ಲಿ ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗಬೇಕು ವೃಷಭ ರಾಶಿಯವರೇ. ನಿಮಗೆ ಸಾಲ ಅನ್ನೋ ಪದ ನಿಮ್ಮ ಜೀವನದಿಂದ ಡಿಕ್ಷನರಿಯಿಂದಾನೇ ಹೊರಟು ಹೋಗ್ಬೇಕು. 1 ಪೈಸೆ ಸಾಲ ಇರಬಾರ್ದು, ಯಾರಿಗೂ ಕೈ ಚಾಚಬಾರ್ದು. ಜೀವನದಲ್ಲಿ ಗೆಲುವೇ ಗೆಲುವಿರಬೇಕು. ನೀವು ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಇರಬೇಕು. ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಯಶಸ್ಸು ನಿಮ್ಮನ್ನು ಹುಡುಕಿ ಬರುತ್ತೆ. ಶ್ರೀಚಕ್ರ ಯಂತ್ರ ಬೇಕೇ? ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಈ ನಂಬರಿಗೆ ನೀವು ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ನಮ್ಮ ತಂಡ ಇದರ ಮಾಹಿತಿಯನ್ನು ನಿಮಗೆ ಕಳಿಸ್ಕೊಡುತ್ತೆ. ನಂತರ ಪೇಮೆಂಟ್ ಪ್ರೊಸೀಜರ್ ಇರುತ್ತೆ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿದ ಮೇಲೆ ಪೇಮೆಂಟ್ ಕನ್ಫರ್ಮೇಷನ್ಗೆ 3 ರಿಂದ 7 ದಿವಸ ಸಮಯ ಬೇಕಾಗುತ್ತೆ. ತದನಂತರ ನಿಮಗೆ ಪೇಮೆಂಟ್ ಕನ್ಫರ್ಮೇಷನ್ ಮೆಸೇಜ್ ಬಂದ ನಂತರ 30 ರಿಂದ 45 ದಿವಸ ಆದಮೇಲೆ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ. ಬರಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಸಾಕಷ್ಟು ಒಳ್ಳೆಯದಾಗುತ್ತೆ. ಸಾಲ ಅನ್ನೋದೇ ಇರೋದಿಲ್ಲ, ಸೋಲ್ ಅನ್ನೋದೇ ಇರೋದಿಲ್ಲ. ತುಂಬ ಪವರ್ಫುಲ್ ವಸ್ತು ಇದು ವೃಷಭ ರಾಶಿಯವರೇ. ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಶೇಷವಾಗಿ ಆರೋಗ್ಯ ಅಂತ ಬಂದಾಗ ಈ ವಾರ ನಿಮಗೆ ಒಂದು ಸ್ವಲ್ಪ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಕಾಣಿಸುತ್ತೆ ಅಂತ ಹೇಳ್ತಾ ಇದೆ. ಆರೋಗ್ಯ, ಹೊಟ್ಟೆ ಗುಡುಗುಡು ಅನ್ನೋದು, ಅಜೀರ್ಣ, ಗ್ಯಾಸ್ಟ್ರಿಕ್ಕು. ಯಾಕೆ ಹೇಳಿ? ಹೊರಗಡೆ ಒಳ್ಳೆ ಕಲರ್ಫುಲ್ ಫುಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತಿಂದ್ಬಿಡೋದು, ಅದರದ್ದು ನೆಗೆಟಿವ್ ಎಫೆಕ್ಟ್. ಯಾಕೆ? ಅದರಲ್ಲಿ ಅಜಿನೋಮೋಟೊ, ಆರ್ಟಿಫಿಷಿಯಲ್ ಫುಡ್ ಕಲರ್, ಎಲ್ಲ ಈ ರೀತಿಯ ರಾಸಾಯನಿಕ ಕೆಮಿಕಲ್ಗಳನ್ನು ಒಂದು ಗೊತ್ತಿಲ್ಲದೆ ನೀವು ತಿಂದು ಬಿಡೋದ್ರಿಂದ ಡೆಫಿನೆಟ್ಲಿ ತೊಂದರೆ ಆಗೇ ಆಗುತ್ತೆ. ಹಾಗಾಗಿ ಮನೆಯ ಊಟ, ಆಹಾರ, ನೀರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಪಿತೃಪಕ್ಷ ನಡೀತಾ ಇದೆ. ಶ್ರಾದ್ದ ಪಕ್ಷ, ಹಿರಿಯರಿಗೆ, ನಿಮ್ಮ ಅಗಲಿ ಹೋದ ಗತಿಸಿದ ಸ್ವರ್ಗಸ್ಥರಿಗೆ, ಹಿರಿಯರಿಗೆ ಶ್ರಾದ್ದ ಕಾರ್ಯಗಳನ್ನು ಮಾಡೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಈ 15 ರಿಂದ 17 ನೋಡಿ, 15, 16, 17
ಶುಕ್ರನ ಸಂಚಾರ ಏನು ಮಾಡುತ್ತೆ ಅಂತಂದರೆ ಈ 15, 16, 17ನೇ ಸೆಪ್ಟೆಂಬರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹೆಚ್ಚಿನ ಸಬಲತೆ, ಸದೃಢತೆ, ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಅದೇ ರೀತಿ ಸೆಪ್ಟೆಂಬರ್ 20, 21ಕ್ಕೆ ನಿಮಗೆ ಯಾವುದೋ ಒಂದು ವಿಶೇಷ ಸಿಹಿ ಸುದ್ದಿ ಮನೆಗೆ ಆಗಮಿಸುತ್ತೆ ಎನ್ನುವುದರ ಸೂಚನೆ ಕೊಡುತ್ತೆ. ಈಗ ಲಕ್ಕಿ ಪಾಯಿಂಟ್ಸ್ಗಳನ್ನು ನಾವು ಅನಲೈಸ್ ಮಾಡಲಿಕ್ಕಾಗಿ ಶುಕ್ರವಾರ ಶುಭ, ಗುರುವಾರ ಶುಕ್ರವಾರ ಈ ವಾರದಲ್ಲಿ ಶುಭ ತರುತ್ತೆ. ಲಕ್ಕಿ ಕಲರ್ ಅಂತ ಬಂದಾಗ ಪಿಂಕ್ ಮತ್ತು ಕ್ರೀಮ್ ಕಲರ್ ಶುಭ ಕೊಡುತ್ತೆ. ಲಕ್ಕಿ ನಂಬರ್ 6 ಮತ್ತು 9. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಡಿವಿಯೇಷನ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗೃತೆಯಾಗಿರಿ. ನಿಮಗೆ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಈ ವಾರ ಪೂರ್ತಿ ಬೆಳಗ್ಗೆ 11, 11 ಸಮಯ ಇತ್ತು ಅಂದರೆ 108 ಬಾರಿ ಹೇಳ್ಕೊಳ್ಳಿ. ಶುಕ್ರಾದಿತ್ಯ ಯೋಗ ಶುರುವಾಗಿದೆ ವೃಷಭ ರಾಶಿಯವರಿಗೆ. ಇನ್ನೂ ಹೆಚ್ಚಿನ ಆರ್ಥಿಕ ಲಾಭ, ಆರೋಗ್ಯ, ಮನೆಯಲ್ಲಿ ಪ್ರಗತಿ ಕಾಣಿಸುತ್ತೆ. ವೃತ್ತಿ, ವ್ಯಾಪಾರ, ವ್ಯವಹಾರ ಚೆನ್ನಾಗಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇನ್ನು ರೆಮಿಡೀಸ್ ಅಂತ ನೋಡ್ಲಿಕ್ಕಾಗಿ ವಿಶೇಷವಾಗಿ ಪಿತೃಪಕ್ಷ ನಡೀತಾ ಇದೆ. ಇರುವೆಗಳಿಗೆ ನಿಮ್ಮ ಕೈಯಾರೆ ಗೋಧಿ ಹಿಟ್ಟಿನಲ್ಲಿ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಇರುವೆಗಳಿಗೆ ಹಾಕೋದ್ರಿಂದ ಪ್ರಬಲ ಪಿತೃದೋಷ ಕಡಿಮೆಯಾಗತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಈ ಒಂದು ಪೂರ್ತಿಯಾಗಿ ವಾರ ಪೂರ್ತಿ, ಯಾಕೆಂದರೆ ಇನ್ನೇನು ಒಂದು ವಾರ ಇದೆ ಪಿತೃಪಕ್ಷ, 15ರಿಂದ 22ರವರೆಗೂ ಸಿಗುತ್ತೆ. ವಾರ ಪೂರ್ತಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು, ಸ್ವಲ್ಪ ಗೋಧಿ ಹಿಟ್ಟು ತಗೊಳ್ಳೋದು, ಅದರಲ್ಲಿ ಸಕ್ಕರೆ ಮಿಕ್ಸ್ ಮಾಡೋದು, ಇರುವೆಗಳಿಗೆ ಹಾಕುವಂಥದ್ದು. ಇದನ್ನು ಮಾಡ್ಕೊಳ್ಳಿ, ಹೆಚ್ಚಿನ ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಗ್ರಹ ಸಂಚಾರ, ಗ್ರಹ ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಲಿಕ್ಕಾಗಿ ವಿಶೇಷವಾಗಿ ಬುಧನ ಸಂಚಾರ ನೋಡಿ. ಬುಧ ಮತ್ತು ಸೂರ್ಯನ ಸಂಚಾರ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ, ಇದರಿಂದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫೋಕಸ್ ಆಗುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಹೇಳಿ ಧೈರ್ಯವಾಗಿ ದೇವರ ಮೇಲೆ ನಾವು ಭಾರವನ್ನು ಹಾಕಿ, ತಂದೆ ನೀನಿದ್ದೀಯ, ನಾವು ಕೆಲಸ ಕಾರ್ಯಗಳನ್ನು ನ್ಯಾಯ, ನಿಷ್ಠೆ, ಶ್ರದ್ಧೆ, ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಗೋವಿಂದನ ಸ್ಮರಣೆಯನ್ನು ಮಾಡಿ ಮುನ್ನುಗ್ಗೋದ್ರಿಂದ ಬುಧ ಮತ್ತು ಸೂರ್ಯನ ಸಂಚಾರ ವಿಶೇಷವಾಗಿ ನಿಮ್ಮ ಮೇಲೆ ಅನುಗ್ರಹ, ಕೃಪೆಯನ್ನು ತೋರುತ್ತೆ. ಸಾಕಷ್ಟು ಜನ ಈ ವಾರ ಮಿಥುನ ರಾಶಿಯವರಿಗೆ ಶತ್ರುಗಳು ಹುಟ್ಕೊಳ್ತಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಹೊಟ್ಟೆ ಉರಿದುಕೊಂಡು ನೀವು ನಡೆಯುವಂಥ ಒಂದು ದಾರಿಗೆ ಕಲ್ಲು ಮುಳ್ಳುಗಳನ್ನು ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಅದರ ಅರ್ಥ ಏನು ಅಂದರೆ ಫಿಸಿಕಲ್ ಆಗಿ ಅಲ್ಲ, ಮೆಂಟಲಿ ನಿಮಗೆ ಡಿಸ್ಟರ್ಬ್ ಮಾಡ್ತಾರೆ. ಯಾಕೆಂದರೆ ಅವ್ರ ಕೈಯಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಶೈನ್ ಆಗ್ತಾ ಇದ್ದೀರಿ, ನೀವು ಬೆಳಗ್ತಾ ಇದ್ದೀರಿ, ನೀವು ಬೆಳೀತಾ ಇದ್ದೀರಿ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಿಂದ ಸಾಕಷ್ಟು ಅಡೆತಡೆಗಳು ಮಿಥುನ ರಾಶಿಯವರಿಗೆ ಈ ವಾರ ಬರಲಿಕ್ಕೇ ಬೇಕು. ಎದೆಗುಂದಬೇಡಿ, ಧೈರ್ಯಗೆಡಬೇಡಿ. ಧೈರ್ಯವಾಗಿ ಒಂದು ಮುಕುಂದನ ನಾಮಸ್ಮರಣೆ, ಅಂದರೆ ಈ ವಾರ ಮಿಥುನ ರಾಶಿಯವರು ಸಾಧ್ಯ ಆದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಬೆಳಗ್ಗೆ ಸಂಜೆ 108 ಸಾರಿ ಹೇಳಿ ಪಠಣೆ ಮಾಡಿ ಕೃಷ್ಣನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಮನೆಯಿಂದ ಕೆಲಸಕ್ಕೆ ಹೊರಟ್ರೆ ಸಾಕಷ್ಟು ಒಳಿತಾಗತ್ತೆ. ಹಾಗೆ ವೀಕ್ಷಕರೇ, ಶುಕ್ರನ ಸಂಚಾರ ನೋಡಿ ತುಲಾರಾಶಿಯಲ್ಲಿ ನಿಮಗೆ ಸಮಾಜದಲ್ಲಿ ಮಾನ ಸನ್ಮಾನ, ಪ್ರತಿಷ್ಠೆ, ಒಂದು ಒಳ್ಳೆಯ ಪ್ರಗತಿ ಆಗುತ್ತೆ. ನಿಮ್ಮನ್ನು ಕರೀತಾರೆ, ಸನ್ಮಾನ ಮಾಡ್ತಾರೆ, ಅಪ್ರಿಷಿಯೇಷನ್ ಮಾಡ್ತಾರೆ. ಆಫೀಸಲ್ಲಿ ನಿಮಗೆ ಶೀಲ್ಡ್ ಸಿಗುತ್ತೆ, ಮೆಡಲ್ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಪ್ರೈಸ್ ಗೆಲ್ಲುವಂತಹ, ಸ್ಪೋರ್ಟ್ಸಲ್ಲಿ ಕಪ್ಸ್ಗಳು, ಮೆಡಲ್ಸ್ಗಳನ್ನು ಗೆಲ್ಲುವಂತಹ ಅವಕಾಶ ಇದೆ. ಅದೇ ರೀತಿ ಪಾರ್ಶ್ವ ಸೂರ್ಯಗ್ರಹಣ ನೋಡಿ 21ನೇ ತಾರೀಕಿಗೆ ನಡೀತಾ ಇರೋದ್ರಿಂದ ಸರ್ವಪಿತೃ ಅಮಾವಾಸ್ಯೆ ಇದೆ ಇವತ್ತು, ಪಕ್ಷ ಮಾಸದ ಕೊನೆಯ ದಿನ. ಹಾಗಾಗಿ ಇದು ಸ್ವಲ್ಪ ಮಿಥುನ ರಾಶಿಯವರಿಗೆ ಒಂಚೂರು ಆತಂಕವನ್ನು ಉಂಟು ಮಾಡುವಂತಹ ಕೆಲವೊಂದು ಘಟನೆಗಳಿಗೆ ಸಾಕ್ಷಿಯಾಗಬಹುದು ಮಿಥುನ ರಾಶಿಯವರಿಗೆ. ಹಾಗಾಗಿ ಒಂದು ಕಿವಿ ಮಾತನ್ನು ನಾನೇನು ಹೇಳ್ತೀನಿ ಅಂತಂದರೆ, ಮಿಥುನ ರಾಶಿಯವರು ಡ್ರೈವಿಂಗ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿರಬೇಕು ಈ ವಾರ. ವಿಶೇಷವಾಗಿ 21 ಮತ್ತು 22ನೇ ತಾರೀಕು ಯಾರು ಡ್ರೈವ್ ಮಾಡ್ತೀರಿ ಮಿಥುನ ರಾಶಿಯವರು ಬಹಳ ಜಾಗೃತೆಯಾಗಿರಬೇಕಾಗುತ್ತೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀವು
ರಸ್ತೆಯಲ್ಲಿ ಹೊರಟಾಗ ನಿಮ್ಮ ಫೆಲೋ ಟ್ರಾವೆಲರ್ ಇರಬಹುದು, ಅವ್ರ ಜೊತೆಗೆ ಜಗಳ ಮಾಡ್ಕೋಬೇಡಿ. ಗಾಡಿಯನ್ನು ರ್ಯಾಶ್ ಆಗಿ ಓಡಿಸ್ಬೇಡಿ. ದ್ವಿಚಕ್ರ ವಾಹನದಲ್ಲಿ ಚಾಲನೆ ಮಾಡುವಂಥವರು ಇಬ್ಬರು, ಮುಂದೆ ಸಂಚಾರದಲ್ಲಿ ಡ್ರೈವ್ ಮಾಡುವವರು, ಹಿಂದೆ ಕೂತವರು ಹೆಲ್ಮೆಟ್ ಧಾರಣೆ ಕಡ್ಡಾಯ ಮಾಡ್ಕೊಳ್ಳಿ. ಕಾರಲ್ಲಿ ಕೂತವರು ಕೂಡ ನೀವು ಎಲ್ಲೇ ಕೂತಿರಿ, ಮುಂದೆ ಆದರೂ ಆಯಿತು ಹಿಂದೆ ಆದರೂ ಆಯಿತು, ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧಾರಣೆ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ಪೆಟ್ಟು ಅಂತ ತೋರಿಸ್ತಾ ಇದೆ. ಅದೇ ರೀತಿ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು, ನಿದ್ರೆ ಹೋಗಿರ್ತೀರಾ, ಲ್ಯಾಪ್ಟಾಪ್ ಯಾರ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಗೋಲ್ಡು, ವಾಚು, ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳ್ಕೊತೀರಾ ಅಂತ ತೋರಿಸ್ತಾ ಇದೆ. ಪ್ರಯಾಣದಲ್ಲಿ ಜಾಗ್ರತೆ. ಅದೇ ರೀತಿ 15ರಿಂದ 18 ಒಳಗಡೆ ಮಿಥುನ ರಾಶಿಯವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರು ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡ್ತಾರೆ ಅಂತ ಬರ್ತಾ ಇದೆ. ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಇನ್ನು ಹಣಕಾಸು ಅಂತ ಬಂದಾಗ ಈ ವಾರ ನಿಮಗೆ ಆಕಸ್ಮಿಕ ಧನಲಾಭ ಅಂತ ತೋರಿಸ್ತಾ ಇದೆ. ನೋಡಿ, ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಆಕಸ್ಮಿಕ ಧನಲಾಭ ನಿಮ್ಮ ಜೀವನ ಪೂರ್ತಿ ಇರಬೇಕು. ಹಣಕಾಸಿಗೆ ಯಾರ ಮುಂದೆನೂ ಕೈ ಚಾಚಬಾರ್ದು. 1 ರೂಪಾಯಿಗೆ ಒಂದು ಸದಾ ಲಕ್ಷ್ಮೀ ಪ್ರಾಪ್ತಿ, ಆಶೀರ್ವಾದ, ಮನೆಯಲ್ಲಿ ಲಕ್ಷ್ಮೀನಾರಾಯಣ ವಾಸ. ನಿಮ್ಮ ಮನೆಯಲ್ಲಿ ತಿಜೋರಿಯಲ್ಲಿ ಎಟ್ಲೀಸ್ಟ್ ಒಂದು ನಾವು ಈ ತಿಂಗಳಿಗೆ ಆಗುವಂಥ ಖರ್ಚು ವೆಚ್ಚಗಳಿಗೆ ಹಣವನ್ನು ಇಟ್ಕೊಂಡು ಜೀವನ ಮಾಡುವಂಥದ್ದು, ಬ್ಯಾಂಕ್ ಅಕೌಂಟಲ್ಲಿ ಒಳ್ಳೆಯ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥದ್ದು, ಕೆಲಸ ಕಾರ್ಯದಲ್ಲಿ ಸಾಕಷ್ಟು ಪ್ರಗತಿ ಇರುವಂಥದ್ದು, ಇದೆಲ್ಲ ಆಗಬೇಕು ಅಂತಂದರೆ ಮನೆಯಲ್ಲಿ ಶ್ರೀಚಕ್ರ ಇರಬೇಕು. ವೀಕ್ಷಕರೇ, ನಿಮ್ಮ ರಾಶಿಗೆ ಹೇಳೆ ಮಾಡಿಸಿದಂಥ ಶ್ರೀಚಕ್ರ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ವಸ್ತು. ಇದರಲ್ಲಿ ರಹಸ್ಯ ತ್ರಿಕೋನಗಳಿದೆ. ಇದರ ಪ್ರಭಾವ ಹೇಗಿರುತ್ತೆ ಅಂದರೆ, ಇದು ಎಲ್ಲಿರುತ್ತೆ ಆ ಮನೆ ಸುತ್ತಮುತ್ತ 5-6 ಮೀಟರ್ ಮಾಟ ಮಂತ್ರ ತಂತ್ರ ಶಕ್ತಿ ನಾಟೋದಿಲ್ಲ ಯಾರಿಗೂ. ಮನೆ ಸದಸ್ಯರು ಸೇಫ್ ಆಗಿರ್ತಾರೆ. ವಾಸ್ತು ದೋಷ ಇದ್ರೆ ವಾಸ್ತು ದೋಷ ಸರಿ ಹೋಗುತ್ತೆ. ಯಾಕೆಂತಂದ್ರೆ ನೋಡಿ, ಇದರಲ್ಲಿ 5, 4, 9 ತ್ರಿಕೋನಗಳು ಮೇಲ್ಮುಖ ಕೆಳಮುಖವಾಗಿದೆ. 5 ಮತ್ತು 4 ಶಿವಶಕ್ತಿ, ಆಕಾಶ, ಭೂಮಿ ಮತ್ತೆ 8 ದಿಕ್ಕುಗಳನ್ನು ಇದು ರೀಪ್ರೆಸೆಂಟ್ ಮಾಡುತ್ತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ ದಿಕ್ಕು ಮತ್ತು ಉಪದಿಕ್ಕುಗಳನ್ನು ರೀಪ್ರೆಸೆಂಟ್ ಮಾಡುತ್ತೆ. ಇದು ಎಲ್ಲಿರುತ್ತೆ ಅಂದರೆ ಆ ಮನೆಯಲ್ಲಿ 8 ದಿಕ್ಕುಗಳು ಭದ್ರವಾಗಿರುತ್ತೆ, ಯಾವ ತೊಂದರೆನೂ ಇರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಒಂದು ಹೋಮ, ಹವನ, ಸಿದ್ಧಿ, ಜಪ, ತಪ ಮಾಡಿ ನಿಮಗೆ ಕಳಿಸೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ದಯಮಾಡಿ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮನೆಗೆ ತರಿಸ್ಕೊಳ್ಳಿ. ಮುಂದೆ ನಿಮಗೆ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳಲ್ಲ, ರಿಸಲ್ಟ್ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಇನ್ನು ವಿದ್ಯಾರ್ಥಿಗಳಿಗೆ, ಈ ರಾಶಿಯ ವಿದ್ಯಾರ್ಥಿಗಳಿಗೆ ನೋಡ್ಲಿಕ್ಕಾಗಿ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ, ಬಹಳ ಶುಭ ಇರುತ್ತೆ. ಆರೋಗ್ಯ ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ ನಿಮಗೆ ಯಾರೋ ಒಬ್ಬ 3ನೇ ವ್ಯಕ್ತಿ ಈ ರಾಶಿಯವರ ಒಂದು ದಾಂಪತ್ಯದಲ್ಲಿ ಹುಳಿಯನ್ನು ಹಿಂಡುವಂಥದ್ದು, ಪ್ರೇಮಿಗಳಿದ್ರೆ ಅವರನ್ನ ದೂರ ಮಾಡಲಿಕ್ಕೆ ನೋಡುವಂಥದ್ದು, ಯಾರೋ ಒಬ್ರು ಈ ವಾರ ಕಿರಿಕಿರಿ ಕೊಡ್ತಾರೆ, 3rd ಪರ್ಸನ್. ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಯಾವುದೋ ಒಂದು ಹಳೆಯ ರೋಗ ಮತ್ತೆ ಒಂಚೂರು ಉಲ್ಬಣವಾಗುವಂಥದ್ದು, ಅದು ಹಾಗೆ ಮರೆಯಾಗುತ್ತೆ ಬಿಡಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣದಿಂದ ಇದ್ರ ಎಫೆಕ್ಟ್ ಇರುತ್ತೆ, ಮತ್ತೆ ಸರಿ ಹೋಗುತ್ತೆ. ಹಾಗಂತ ಇಗ್ನೋರ್ ಮಾಡೋದು ಬೇಡ, ವೈದ್ಯರನ್ನ ಕಾಣೋದು ಸೂಕ್ತ. ಅದೇ ರೀತಿ ಶಾರ್ಟ್ ಟ್ರಿಪ್ ಇದೆ, ಒಂದು ಚಿಕ್ಕ ಪ್ರಯಾಣವನ್ನು ಮಾಡ್ತೀರಾ, ಒಂದು ಕೌಟುಂಬಿಕ ವಿಷಯದ ಬಗ್ಗೆ, ಹಾಗೆ ಪುಣ್ಯಕ್ಷೇತ್ರಗಳಿಗೂ ಕೂಡ ಹೋಗಿ ಬರುವಂಥ ಸಾಧ್ಯತೆ ಅಂತ ತೋರಿಸುತ್ತೆ. ಹೋಗಿ ಬನ್ನಿ, ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ಪಿತೃಪಕ್ಷದಲ್ಲಿ ಈ ರಾಶಿಯವರು ಶ್ರಾದ್ದ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈಗ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕಾಗಿ ನಿಮಗೆ ಬುಧವಾರ ಮತ್ತು ಶುಕ್ರವಾರ ಶುಭ. ಲಕ್ಕಿ ಕಲರ್ ಬಂದು ಲೈಟ್ ಗ್ರೀನ್, ಹಾಗೆ ಸಮುದ್ರದ ಒಂದು ಹಸಿರು ಬಣ್ಣ ಶುಭ ಅಂತ ತೋರಿಸುತ್ತೆ. ಸಿ ಗ್ರೀನ್ ಅಂತ ಹೇಳ್ತಾರೆ, ಹಳದಿ ಬಣ್ಣ ಶುಭ. ಲಕ್ಕಿ ನಂಬರ್ 5, 6 ಲಕ್ಕಿ ನಂಬರ್ ಇರುತ್ತೆ ಈ ವಾರಕ್ಕೆ. ಅದೇ ರೀತಿ ಮಹಾಮೃತ್ಯುಂಜಯ ಮಂತ್ರ ನಾನು ಹೇಳ್ತೀನಿ ನೋಡಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಸಿಗುತ್ತೆ ನಿಮಗೂ ಬರ್ತಾ ಇರುತ್ತೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಓಂ. ಓಂ ಜೂಮ್ ಸಹ ಮಹಾಮೃತ್ಯುಂಜಯ ಮಂತ್ರ ಹೇಳಬೇಕಾದ್ರೆ ಓಂ ಜೂಮ್ ಸಹ ಮೊದಲಿಗೆ ಹೇಳಿ, ಮಹಾಮೃತ್ಯುಂಜಯ ಮಂತ್ರ ಹೇಳಿ, ಓಂ ಜೂಮ್ ಸಹ ಹೇಳಬೇಕು ಕೊನೆಗೆ. ಇದನ್ನ 11 ಸಲ ಹೇಳ್ಕೊಂಡು ನೋಡಿ, ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಈ ವಾರದ ಶತ್ರು ಕಾಟ ಮತ್ತೆ ಕಣ್ಣು ದೃಷ್ಟಿ ಅದೆಲ್ಲ ಹಿಂದೆ ಆಗ್ತಾ ಬರುತ್ತೆ. ಈ ವಾರ ವಿಶೇಷವಾಗಿ ನೀವು ಯಾವ ರೆಮಿಡಿಯನ್ನ ಮಾಡ್ಕೋಬೇಕು ಅಂತಂದ್ರೆ ತುಳಸಿಯ ಆರಾಧನೆ ಅಂತ ತೋರಿಸುತ್ತೆ. ತುಳಸಿ ಗಿಡಕ್ಕೆ
ಪ್ರತಿದಿನ ನೀರನ್ನು ಹಾಕುವಂಥದ್ದು, ಮನೆಯಿಂದ ಹೊರಡಬೇಕಾದ್ರೆ ಸ್ನಾನ ಮಾಡಿದ ನಂತರ ಖಾಲಿ ಹೊಟ್ಟೆಯಲ್ಲಿ ಹಾಕಬೇಕು. ತಿಂಡಿ ಊಟ ಮಾಡಿ ತುಳಸಿಗೆ ನೀರು ಹಾಕಬಾರ್ದು, ಆ ತಪ್ಪು ಮಾಡಬಾರ್ದು. ಮನೆಯಿಂದ ಹೊರಗಡೆ ಹೊರಟಾಗ ಸ್ನಾನ ಪೂಜಾದಿಗಳ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ನೀರು ಹಾಕಿ ತುಳಸಿ ಗಿಡದ ಹತ್ರನೇ ಒಂದು 2 ನಿಮಿಷ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸ್ತೋತ್ರವನ್ನು 11 ಸಲ ಹೇಳ್ಕೊಳ್ಳಿ. ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳ್ಕೊಳ್ಳಿ. ತುಳಸಿ ಗಿಡದಿಂದ ತುಳಸಿ ಒಂದು ವೈಬ್ರೇಷನ್ ಅನ್ನು ತಗೊಳ್ಳಿ 5 ಮಿನಿಟ್ಸ್. ನಮ್ಮ ಚಕ್ರ ಅವರಾದ್ಮೇಲೆ ಅದು ಪಾಸಿಟಿವ್ ಎನರ್ಜಿ ಬೀರುತ್ತೆ. ತದನಂತರ ತುಳಸಿಯ ಪಾಟ್ನಲ್ಲಿರುವಂಥ ಹಸಿ ಮಣ್ಣನ್ನು ಹೆಬ್ಬೆರಳಿಂದ ಅದ್ದಿ ಹಣೆಗೆ ಇಟ್ಕೊಳ್ಳೋದ್ರಿಂದ ಅವತ್ತಿನ ಎಲ್ಲ ದಿನದ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಕೈಗೂಡುತ್ತೆ. ಎಲ್ಲವೂ ಶುಭ ಇದೆ, ಯಾವ ಚಿಂತೆಗೆ ಅವಕಾಶ ಇಲ್ಲ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ವಾರದ ಗ್ರಹಚಾರ ಸಂಚಾರ ಸ್ಥಿತಿಗಳನ್ನು ನೋಡ್ಲಿಕ್ಕಾಗಿ ಸೂರ್ಯ ಮತ್ತು ಬುಧ ನೋಡಿ 3ನೇ ಮನೆಯಲ್ಲಿ ಸಂಚಾರ ಬರುತ್ತೆ. ಹಾಗೆ ಇದರಿಂದ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಸಂವಹನ, ಯಾರಿಗೆ ನೀವೇನನ್ನ ವಿಷಯವನ್ನು ಹೇಳ್ತೀರಿ ಅವರ ಮೇಲೆ ಅದು ಗಾಢವಾದಂಥ ಪ್ರಭಾವ ಪರಿಣಾಮಗಳನ್ನು ಬೀರುತ್ತೆ. ಹೋದ ವಾರ ಅದರ ಹಿಂದಿನ ವಾರ ನಿಮಗೆ ಒಂದು ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ ಆಗ್ತಾ ಇತ್ತು ಕರ್ಕರಾಶಿಯವರಿಗೆ. ನೀವೇನೇ ಹೇಳ್ತೀರಾ ಅದು ಅವ್ರ ಮೇಲೆ ಅಷ್ಟು ಗಾಢವಾಗಿ ಪರಿಣಾಮ ಬೀರ್ತಾ ಇಲ್ಲ. ನನ್ನ ಮಾತು ಅವ್ರು ತುಂಬ ಲೈಟಾಗಿ ತಗೋತಾ ಇದ್ದಾರೆ, ಅವ್ರಿಗದು ಫೀಲ್ ಆಗ್ತಾ ಇಲ್ಲ, ನನ್ನ ಕೆಲಸ ಮಾಡಿಕೊಡ್ತಾ ಇಲ್ಲ, ಯಾಕೋ ಇಗ್ನೋರ್ ಮಾಡ್ತಾ ಇದ್ದಾರೆ, ಈ ರೀತಿಯ ಭಾವನೆಗಳು ಬರ್ತಾ ಇತ್ತು. ಆದರೆ ಈ ವಾರದಿಂದ ಹಂಗಿಲ್ಲ. ಈ ವಾರ ನಿಮಗೆ ಸೂರ್ಯ ಮತ್ತು ಬುಧನ ಸಂಚಾರ ಬಹಳ ಒಂದು ಪ್ರಬಲವಾಗಿ ಹಿಂದೆ ಬ್ಯಾಕಪ್ ಬರುತ್ತೆ. ಎಲ್ಲ ಕೆಲಸಗಳು ಸದೃಢವಾಗಿ ಸಕ್ಸಸ್ಫುಲ್ ಆಗಿ ಆಗುತ್ತೆ. ಅದೇ ರೀತಿ ಶುಕ್ರನ ಸಂಚಾರ ತುಲಾರಾಶಿ ಮುಂದೆ ಅದು ವೃಶ್ಚಿಕ ರಾಶಿಗೂ ಕೂಡ ಹೋಗುತ್ತೆ 22ಕ್ಕೆ. ತದನಂತರ ಏನಾಗುತ್ತೆ ಅಂತಂದರೆ ಈ ಶುಕ್ರನ ಸಂಚಾರದಿಂದ ನಿಮಗೆ ಫೈನಾನ್ಸ್, ಹಣಕಾಸಿನ ಆಕಸ್ಮಿಕ ಧನಲಾಭ ಆಗುತ್ತೆ. ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ, ಒಂದು ಮನೆಯಲ್ಲಿ ಮಂಗಳ ಕಾರ್ಯ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಮಂಗಳ ನೋಡಿ, ಮಂಗಳ ತುಲಾರಾಶಿಯಲ್ಲಿ ಸ್ಥಿತವಾಗಿರುವಂತಹದ್ದು. ಇನ್ನು ಇದರ ಒಂದು ವಿಚಾರವಾಗಿ ಸ್ವಲ್ಪ ಪ್ರಾಪರ್ಟಿ ರಿಲೇಟೆಡ್ ಲಿಟಿಗೇಷನ್ಗಳು, ಇಶ್ಯೂಸ್ಗಳು, ಪೂರ್ವಜರ ಆಸ್ತಿ ಪ್ರಕಾರ ಅಣ್ಣ ತಮ್ಮಂದರಿಗೆ, ಅತ್ತೆ ಮಾವಂದರಿಗೆ ಈ ರೀತಿಯಾದಂತಹ ನಿಮ್ಮ ಸಂಬಂಧಿಗಳಲ್ಲಿ ಕಿತ್ತಾಟ ಪೂರ್ವಜರ ಆಸ್ತಿಗೆ ಅಂತ ತೋರಿಸ್ತಾ ಇದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಶನಿ ರೆಟ್ರೋಗ್ರೇಡ್ ಆಗಿದೆ. ಒಂದು ವಿಶೇಷವಾಗಿ ಈ ವಾರ ನೀವೇನು ಮಾಡ್ಕೋಬೇಕು ಅಂತಂದರೆ ಕರ್ಕರಾಶಿಯವರು ಬರುವಂತಹ ಶನಿವಾರ ರಸ್ತೆಯಲ್ಲಿ ಪಾಪ ಪೌರ ಕಾರ್ಮಿಕರು ಕಸ ಗುಡಿಸ್ತಾ ಇರ್ತಾರೆ. ಅಂತಹ ಒಂದು ಪೌರ ಕಾರ್ಮಿಕರು, ವಿಶೇಷವಾಗಿ ಮಹಿಳೆಯರು, ಸ್ತ್ರೀಯರಿದ್ರೆ ಒಳ್ಳೆಯದು. ಅವರಿಗೆ ಈ ಬರುವಂಥ ಶನಿವಾರ ಒಂದು ಪ್ಯಾಕೆಟ್ ತಿಂಡಿಯನ್ನು ದಾನದ ರೂಪದಲ್ಲಿ ಕೊಡಬೇಕು. ಅಮ್ಮ ತಿಂಡಿ ತಿನ್ಕೊಂಬಿಡಿ, ಬಿಸಿ ಇದೆ ಅಂತ ಹೇಳಬೇಕು. ಅವರು ತಕ್ಷಣನಾದರೂ ತಿನ್ಬೋದು, ಅಥವಾ ಅವ್ರ ಕೆಲಸದ ಒತ್ತಡ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ, ಆಮೇಲೆ ತಿಂತೀನಪ್ಪ ಅಂತ ಹೇಳ್ತಾರೆ, ಅದು ಸರಿ. ಅದನ್ನು ನೋಡಿಕೊಂಡು ನೀವು ಅವರಿಗೆ ಒಂದು ಪ್ಯಾಕೆಟ್ ತಿಂಡಿಯನ್ನು ಕೊಡೋದ್ರಿಂದ ಬಹಳ ಒಳ್ಳೆಯ ರಿಸಲ್ಟ್ ಈ ವಾರ ಬರುತ್ತೆ. ರೆಟ್ರೋಗ್ರೇಡಿನ ಒಂದು ನೆಗೆಟಿವ್ ಶೇಡ್ ಎಫೆಕ್ಟ್ ಹೋಗುತ್ತೆ. ಶ್ರಾದ್ದ ಪಕ್ಷ ನಡೀತಾ ಇದೆ, ಪಿತೃಪಕ್ಷ ನಡೀತಾ ಇದೆ, ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ, ಸರ್ವಪಿತೃ ಅಮಾವಾಸ್ಯೆ ಬರ್ತಾ ಇದೆ. ನೋಡಿ 15 ನೋಡಿ ಆಲ್ರೆಡಿ ಅದು ಒಂದು 8ನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟಿರುವಂಥದ್ದು. ಸೆಪ್ಟೆಂಬರ್ 8ರಿಂದ 21ರವರೆಗೂ ಇರುತ್ತೆ, 13-14 ದಿವಸ. ಇನ್ನೂ ಈ ಸಂಚಿಕೆ ನೋಡಬೇಕಾದ್ರೆ 1 ವಾರ ಸಿಗುತ್ತೆ. ಯಾರ್ಯಾರು ಕರ್ಕರಾಶಿಯವರು ನಿಮ್ಮ ಮನೆಯಲ್ಲಿ ಸ್ವರ್ಗಸ್ಥರಾದಂಥ ಗತಿಸಿದಂಥ ಹಿರಿಯರಿಗೆ ಶ್ರಾದ್ದ ಪಕ್ಷ ಕಾರ್ಯಗಳನ್ನು ಮಾಡಿಲ್ಲ, ಶ್ರಾದ್ದ ಮಾಡ್ಕೊಳ್ಳಿ, ಬಿಡಬೇಡಿ. ಹಿರಿಯರಿಗೆ ಎಡೆ ಪ್ರಸಾದವನ್ನು ಇಡೋದಕ್ಕೆ ಮರಿಬೇಡಿ. ಅದೇ ರೀತಿ ಇನ್ನು ವೃತ್ತಿ ಅಂತ ಬಂದಾಗ, ವ್ಯಾಪಾರ ಅಂತ ಬಂದಾಗ ಚೆನ್ನಾಗಿರುತ್ತೆ. ಹೊಸ ಕೆಲಸದ ಅವಕಾಶಗಳು ಬರುತ್ತೆ. ಯಾವೆಲ್ಲ ಈ ಕರ್ಕರಾಶಿಯವರು ಹೊಸ ಕೆಲಸಕ್ಕೋಸ್ಕರ ಎದುರು ನೋಡ್ತಾ ಇದ್ದೀರಿ, ಅಪ್ಲಿಕೇಶನ್ ಹಾಕ್ಕೊಂಡು ಕೆಲಸದ ಆಫರ್ ಬರುತ್ತೆ. ಇರುವಂಥ ಕೆಲಸದಲ್ಲಿ ವೃದ್ಧಿ ಆಗುತ್ತೆ, ನಿಮಗೆ ಅಲ್ಲಿ ಪ್ರಮೋಷನ್ ಆಗುತ್ತೆ, ವ್ಯಾಪಾರ ಇನ್ಕ್ರಿಮೆಂಟ್ ಆಗುತ್ತೆ, ದ್ವಿಗುಣ ಆಗುತ್ತೆ, ಒಳ್ಳೆಯದಿದೆ. ರಿಲೇಷನ್ಶಿಪ್ ಅಂತ ಬಂದಾಗ ನೋಡಿ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಜಗಳ ಅಂತ ತೋರಿಸ್ತಾ ಇದೆ. ಇಬ್ಬರಲ್ಲಿ ಒಬ್ರು ಸೋಲ್ಬೇಕು ಅಂದರೆ ಸಂಸಾರದ 2 ರಥದ ಚಕ್ರಗಳು ಸಮಾನಾಂತರವಾಗಿ ಹೋಗುತ್ತೆ, ಇಬ್ಬರಿಗೂ ಗೆಲುವಾಗುತ್ತೆ, ಸಂಸಾರನೂ ಉಳಿಯುತ್ತೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ವೀಕ್ಷಕರೇ ನೋಡಿ, ಇಂತಹ ಅದ್ಭುತ ಮಾತನ್ನು ನಮ್ಮ ಹಿರಿಯರು ಹೇಳಿದ್ದಾರಲ್ಲ, ಈ ರಥದ 2 ಚಕ್ರಗಳು ಸಮಾನಾಂತರವಾಗಿ ಹೋದರೆ ಸಂಸಾರ ಚೆನ್ನಾಗಿರುತ್ತೆ. ಅದೇ ರೀತಿ ಫೈನಾನ್ಸ್ ಕೂಡ ವೀಕ್ಷಕರೇ, ಈ ರಾಶಿಯವರಿಗೆ ವಿಶೇಷವಾಗಿ ಕರ್ಕ ರಾಶಿಯವರಿಗೆ ಹಣಕಾಸು ಚೆನ್ನಾಗಿರಬೇಕು,
ಆರೋಗ್ಯ ಚೆನ್ನಾಗಿರಬೇಕು, ದಾಂಪತ್ಯ ಚೆನ್ನಾಗಿರಬೇಕು, ಮಕ್ಕಳ ಮಾತು ಕೇಳಬೇಕು, ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕಟ್ಟಬೇಕು, ಎಲ್ಲ ಕನಸು ನನಸಾಗಬೇಕು ಅಂತಂದರೆ ಒಂದೇ ಮಾರ್ಗ, ಲಕ್ಷ್ಮೀ ಶ್ರೀಚಕ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಹೌದು ವೀಕ್ಷಕರೇ, ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥದ್ದು, ಬಹಳ ಪವರ್ಫುಲ್ ವಸ್ತು. ಇದು ಮನೆಯಲ್ಲಿತ್ತು ಅಂದರೆ 5-6 ಮೀಟರ್ ಸುತ್ತ ನಿಮ್ಮ ಮನೆ ಸುತ್ತ ಒಂದು ರಕ್ಷಾ ಕವಚ ಹಾಕುತ್ತೆ. ಯಾವುದೇ ಮಾಟ ತಂತ್ರ ಮಂತ್ರ ದುಷ್ಟಶಕ್ತಿ ಮನೇಲಿ ಬರೋದಿಲ್ಲ. ಕೈಯಲ್ಲಿ ಸದಾ ಹಣ ನಲ್ದಾಡ್ತಾ ಇರುತ್ತೆ, ಇನ್ನೊಬ್ಬರ ಮುಂದೆ ಕೈ ಚಾಚುವ ಪರಿಸ್ಥಿತಿ ಬರೋದಿಲ್ಲ, ಸಾಲ ತೀರುತ್ತೆ, ಜೀವನದಲ್ಲಿ ಸೋಲು ಇರೋದಿಲ್ಲ, ವ್ಯಾಪಾರ ವ್ಯವಹಾರ ಝುಮ್ ಝುಮ್ ಅಂತ ನಡೆಯುತ್ತೆ, ಅದ್ಭುತವಾದ ಪ್ರಗತಿ ಇರುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ. ನೀವು ಕೂಡ ಇದನ್ನು ಪಡೆಯುವಂಥ ಅದೃಷ್ಟಶಾಲಿಗಳಲ್ಲಿ ಒಬ್ಬರಾಗಿ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು. ಆರೋಗ್ಯ ಚೆನ್ನಾಗಿದೆ, ಆದರೆ ಪ್ರಯಾಣದ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಾಮಿಟಿಂಗು ಅಥವಾ ಅಲ್ಲೇ ಸುಸ್ತಾಗುವಂಥದ್ದು, ಈ ರೀತಿಯಾದಂಥ ಅನ್ಈಸಿನೆಸ್ ಅಂತ ತೋರಿಸ್ತಾ ಇದೆ. ಅದನ್ನು ನೋಡ್ಕೊಳ್ಳಿ ಈ ರಾಶಿಯವರು. ಹಾಗೆ ವಿಶೇಷವಾಗಿ ಈ ವಾರ ಸೋಮವಾರ ಗುರುವಾರ ಚೆನ್ನಾಗಿರುತ್ತೆ. ಲಕ್ಕಿ ಕಲರ್ ಅಂತ ನೋಡ್ಲಿಕ್ಕೆ ಬಂದಾಗ ಬಿಳಿ ಬಣ್ಣ, ಸಿಲ್ವರ್, ಲೈಟ್ ಯೆಲ್ಲೋ, ತಿಳಿ ಹಳದಿ ಬಣ್ಣ ಸೂಕ್ತ, ಶುಭ. ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ ಮಂತ್ರ ಬೆಳಗ್ಗೆ 11 ಸಲ ಹೇಳ್ಕೊಳ್ಳಿ. ಅದೇ ರೀತಿಯಾಗಿ ಗ್ರಹಣ ಇರೋದ್ರಿಂದ ನೋಡಿ, ಅದು ನಮಗೆ ಇಲ್ಲಿ ಸೂತಕ ಆಚರಣೆ ಬರೋದಿಲ್ಲ. ಆದರೂ ಕೂಡ ಗ್ರಹಣದ ಸಂದರ್ಭ ಸಮಯ ನಾನು ಲೈವಲ್ಲಿ ಹೇಳ್ತೀನಿ. ಆ ಸಮಯದಲ್ಲಿ ಊಟ ಮಾಡುವುದು ಬೇಡ, ಬಹಳ ಜಾಗೃತಿಯಾಗಿರಬೇಕು. ಆ ಗ್ರಹಣದ ಸಂದರ್ಭದಲ್ಲೇನೆ ಈ ರಾಶಿಯವರು ಮಹಾಮೃತ್ಯುಂಜಯ ಮಂತ್ರ 1008 ಸಲ ಅಥವಾ ಓಂ ನಮಃ ಶಿವಾಯ 1008 ಸಲ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಕ್ಲೀಂ ಕೃಷ್ಣಾಯ ನಮಃ, ಈ 4 ಮಂತ್ರಗಳಲ್ಲಿ ಒಂದನ್ನು 1008 ಸಲ ಪಠಣೆ ಮಾಡಿ ನೋಡಿ. ಒಂದು ವಾರದಲ್ಲೇ ಗುಡ್ ನ್ಯೂಸ್ ಬರಲಿಲ್ಲ ಅಂದರೆ ಹೇಳಿ, ಕಮೆಂಟಲ್ಲಿ ನೀವೇ ಹೇಳ್ತೀರ. ಅದೇ ರೀತಿ ಶನಿವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ, ಚಿಕ್ಕ ಚಿಕ್ಕ ಬೂಂದಿ ಕಾಳುಗಳಿಂದ ಮಾಡಿದ್ದಂಥದ್ದು. 1 kg ಮೋತಿಚೂರ್ ಲಡ್ಡುವನ್ನು ಈ ವಾರ ಈ ರಾಶಿಯವರು ಆಂಜನೇಯನ ಪಾದಕ್ಕೆ ಸಮರ್ಪಣೆ ಮಾಡಿಸಿ, ಅದರಲ್ಲಿ ಸ್ವಲ್ಪನ ಆಂಜನೇಯನ ಪಾದಕ್ಕಿಟ್ಟು ಇನ್ನು ಅರ್ಧ kgಯಷ್ಟು ನೀವು ವಾಪಸ್ ಇಸ್ಕೊಂಡು ಅಲ್ಲಿರುವಂಥ ಭಕ್ತಾದಿಗಳಿಗೆ ಅದನ್ನು ಹಂಚಿ ಮನೆಗೆ ಬಂದು ಎಲ್ರಿಗೂ ಮನೆಯವ್ರಿಗೂ ಪ್ರಸಾದ ಕೊಡಿ. ವಾರದಲ್ಲೇ ಸಿಹಿ ಸಮಾಚಾರ ಕೇಳ್ತೀರಾ, ಎಲ್ಲ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯ ಫಲಾಫಲಗಳನ್ನು ನೋಡೋಣ. ಸಿಂಹರಾಶಿಗೆ ಈ ವಾರ ನೋಡಿ, ಸೂರ್ಯ ಮತ್ತು ಬುಧನ ಸಂಚಾರ 2ನೇ ಮನೆಯಲ್ಲಿ ಬರುತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಟೆನ್ಷನ್ಸ್ಗಳಾಗತ್ತೆ. ನಾವೇನೋ ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ, ಇಲ್ಲಿ ಹಾಕ್ತೀವಿ, ಇಲ್ಲಿ ಕಡಿಮೆ ಆಗುತ್ತೆ. ಮತ್ತೇನು ಮಾಡಬೇಕು? ಸಾಲ ಮಾಡಬೇಕಾ ಅಥವಾ ಇನ್ನೊಬ್ಬರ ಹತ್ರ ಕೈಗಡ ಇಸ್ಕೋಬೇಕಾ? ಈ ರೀತಿಯಾದಂಥ ಫಿನಾನ್ಷಿಯಲ್ ಸ್ಟ್ರಗಲ್ ಸಿಂಹರಾಶಿಯವರಿಗೆ ಈ ವಾರ ಕಾಡುತ್ತೆ. ಅದೇ ರೀತಿ ಫ್ಯಾಮಿಲಿ ಮೆಂಬರಿಂದ ಒಂದು ಸ್ವಲ್ಪ ಯಾರೋ ನಿಮ್ಮ ದೂರದ ಸಂಬಂಧಿ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಮಾಡುವಂಥದ್ದು, ಅದರಿಂದ ನೀವು ವಾರ ಪೂರ್ತಿ ಸ್ವಲ್ಪ ಟೆನ್ಷನ್ ಮಾಡಿಕೊಳ್ಳುವಂತಹ ಘಟನಾವಳಿಗಳು ನಡೆಯುತ್ತೆ. ಇನ್ನು ಮಂಗಳ ತುಲಾರಾಶಿ 3ನೇ ಮನೆಯಲ್ಲಿ 22ನೇ ಸೆಪ್ಟೆಂಬರ್ವರೆಗೂ ಇರುತ್ತೆ. ಇದು ನಿಮಗೆ ಧೈರ್ಯ ಕೊಡುತ್ತೆ. ಇನಿಷಿಯೇಟಿವ್, ನಾನು ಮಾಡ್ತೀನಿ ಬಿಡಿ, ನಾನು ಇದನ್ನು ಮುಂದಾಳತ್ವ ವಹಿಸ್ಕೊಂಡು ಮಾಡ್ತೀನಿ, ನಾನು ಲೀಡರ್ಶಿಪ್ ತೊಗೊಂಡು ಮಾಡ್ತೀನಿ ಎನ್ನುವಂತಹ ಧೈರ್ಯ ಕೊಡುತ್ತೆ. ಅದೇ ರೀತಿ ಕಮ್ಯುನಿಕೇಷನ್ನಲ್ಲಿ ವೃದ್ಧಿ ಕೊಡುತ್ತೆ. ಹಾಗೆ ಟ್ರಾವೆಲ್ ಅಂತ ತೋರಿಸ್ತಾ ಇದೆ, ದೂರ ಪ್ರಯಾಣ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ 22ನೇ ಸೆಪ್ಟೆಂಬರ್ಗೆ ಮಂಗಳ ಶಿಫ್ಟ್ ಆಗ್ತಾ ಇದೆ ವೃಶ್ಚಿಕ ರಾಶಿಗೆ, 4ನೇ ಮನೆಗೆ ಬರ್ತಾ ಇದೆ. ಇದು ನಿಮಗೆ ಇನ್ನೂ ಹೆಚ್ಚಿನ ಹೊಸ ಎನರ್ಜಿ, ಒಂದು ಮನೆ ಕೊಂಡುಕೊಳ್ಳುವಂತಹ ಯೋಗ, ಮನೆ ರಿನೋವೇಷನ್ನಲ್ಲಿ ಪ್ರಗತಿಯಾಗುವಂತಹ ಯೋಗ ಸೂಚಿಸ್ತಾ ಇದೆ. ಅದೇ ರೀತಿ ತಾಯಿಯವರ ಆರೋಗ್ಯದಲ್ಲಿ ಜಾಗ್ರತೆ 22ರ ನಂತರ ಅಂತ ತೋರಿಸ್ತಾ ಇದೆ. ಈ ತಿಂಗಳವರೆಗೂ ಕೂಡ ಜಾಗ್ರತೆಯಾಗಿ ನೋಡ್ಕೊಳ್ಳೋದಕ್ಕೆ ಹೇಳಿ. ಬಾತ್ರೂಮ್ನಲ್ಲಿ ಕಾಲು ಜಾರುವಂಥದ್ದು ಅಥವಾ ಮನೆ ಮೇಲೆ ಟೆರೆಸ್ ಮೇಲೆ ಹೋಗಿರ್ತಾರೆ, ಬಟ್ಟೆ ಒಣಗಾದಕ್ಕೆ ಹಾಕೋದಕ್ಕೆ ತರೋದಕ್ಕೆ ಸ್ಟೆಪ್ಸ್ನಿಂದ ಒಂದು ಸ್ವಲ್ಪ ಕಾಲು ಜಾರುವಂತಹ ಒಂದು ಸೂಚನೆ ತೋರಿಸ್ತಾ ಇದೆ. ಜಾಗ್ರತೆ. ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ವೈದ್ಯರನ್ನು ಕಾಣೋದಕ್ಕೆ ಮರಿಬಾರ್ದು ಅಂತ ತೋರಿಸ್ತಾ ಇದೆ. ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ನೋಡಿ, ಸೂರ್ಯಗ್ರಹಣ, ಪಾರ್ಶ್ವ ಸೂರ್ಯಗ್ರಹಣ ನಡೀತಾ ಇದೆ 21ಕ್ಕೆ, 2ನೇ ಮನೆ ಬರುತ್ತೆ ನಿಮಗೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಹಾಗೆ ಮಾತು ಸ್ವಲ್ಪ ರೂಢಾಗುವಂಥದ್ದು, ಅದರಿಂದ ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಅಂತ ತೋರಿಸ್ತಾ ಇದೆ. ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ರಿಲೇಷನ್ಶಿಪ್ ಅಂತ ಬಂದಾಗ ಯಾವುದೇ ತೊಂದರೆ ಇಲ್ಲ. ಆರೋಗ್ಯ ಸ್ಟ್ರೆಸ್ ಕಾಡಿಸುತ್ತೆ. ಹಲ್ಲು ಮತ್ತು ಗಂಟಲಿಗೆ ಸಂಬಂಧಿಸಿದಂತಹ
ಕಾಯಿಲೆಗಳು ಜಾಡ್ಯಗಳು ಕಾಡಬಹುದು. ವೈದ್ಯರನ್ನು ಕಂಡು ನೀವು ಟ್ರೀಟ್ಮೆಂಟನ್ನು ತಗೊಳ್ಳೋದಕ್ಕೆ ಮರಿಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಅದೇ ರೀತಿ ಸಿಂಹರಾಶಿಯವರಿಗೆ ನೋಡಿ ವೀಕ್ಷಕರೇ, ನಿಮ್ಮ ಜೀವನ ಪರ್ಯಂತ ಸಾಲ ಅನ್ನೋ ಪದ ನಿಮ್ಮ ಬಾಯಲ್ಲೂ ಬರಬಾರ್ದು, ಜೀವನದ ಡಿಕ್ಷನರಿಯಲ್ಲೂ ಇರಬಾರ್ದು. ಕೈಯಲ್ಲಿ ಸದಾ ಹಣ ಇಟ್ಕೊಂಡು ಜೀವನ ಮಾಡಬೇಕಾ? ಒಂದು ವಸ್ತು ತೋರಿಸ್ತೀನಿ. ಜೀವನದಲ್ಲಿ ನಿಮಗೆ ಗೆಲುವು ಬೇಕಾ? ಒಂದು ವಸ್ತು ತೋರಿಸ್ತೀನಿ. ಅದು ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಇದು ಮನೆಯಲ್ಲಿತ್ತು ಅಂದರೆ 5-6 ಮೀಟರ್ ಸುತ್ತ ಯಾವ ಮಾಟ ತಂತ್ರ ದೋಷಗಳು ನಿಮಗೆ ಕಾಡೋದಿಲ್ಲ. ಪ್ರತಿದಿನ ಲಕ್ಷ್ಮೀ ಪ್ರಾಪ್ತಿ, ಆರೋಗ್ಯದಲ್ಲಿ ಸ್ಥಿರತೆ, ಕೇಳಿದ್ದೆಲ್ಲ ಕೊಡುತ್ತೆ. ಅಕ್ಷಯ ಪಾತ್ರೆ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಇದು ತುಂಬ ವಿರಳವಾದಂಥ ಸ್ಟಾಕ್ ಇದೆ. ನಿಮಗೂ ಸಿಗ್ಬೋದು. ಆ ಒಂದು ಅದೃಷ್ಟವಂತರಲ್ಲಿ ನೀವು ಕೂಡ ಆಗಬಹುದು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ 30ರಿಂದ 50 ದಿವಸ ಪೂಜೆಗಿಟ್ಟು ತದನಂತರ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡುತ್ತೆ. ವೀಕ್ಷಕರೇ, ಇನ್ನು ಈ ರಾಶಿಯ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ. ಹಾಗೆ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕಾಗಿ ಭಾನುವಾರ ಮಂಗಳವಾರ ಶುಭ. ಗೋಲ್ಡ್ ಬಂಗಾರದ ಬಣ್ಣ, ಕೆಂಪು ಬಣ್ಣ, ಕಿತ್ತಳೆ ಬಣ್ಣ ಈ ವಾರ ನಿಮಗೆ ಶುಭ ತರುತ್ತೆ. ನಂಬರ್ 19 ಶುಭ. ಅದೇ ರೀತಿ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಈ ಬರುವಂಥ ಶುಕ್ರವಾರ ಯಥೇಚ್ಛವಾಗಿ 108 ಬಾರಿ ಅಥವಾ 1008 ಬಾರಿ ಪಠಣೆ ಮಾಡಿ ನೋಡಿ. ಒಂದೇ ವಾರ ಟೈಮ್ ಕೊಡಿ, ಗುಡ್ ನ್ಯೂಸ್ ಕಮೆಂಟಲ್ಲಿ ನೀವೇ ಹಾಕ್ತೀರಾ. ಅದೇ ರೀತಿ ವಿಶೇಷವಾಗಿ ಈ ವಾರ ಶನಿವಾರದ ದಿನ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚುವಂಥದ್ದು, ಈ ರೀತಿಯ ಕ್ರಮಗಳನ್ನು ಮಾಡ್ಕೊಳ್ಳಿ. ಪಿತೃಪಕ್ಷ ನಡೀತಾ ಇದೆ. ಹಿರಿಯರಿಗೆ, ಗತಿಸಿ ಹೋದಂಥ ಸ್ವರ್ಗಸ್ಥರಿಗೆ ಶ್ರಾದ್ದ ಕಾರ್ಯಗಳನ್ನು ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಹೊರಟ್ರೆ ಸೂಕ್ತ ಅಂತ ಬರ್ತಾ ಇದೆ. ಅದನ್ನು ನೋಡ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ನಾವು ಆಲ್ರೆಡಿ ನೋಡಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಲಕ್ಷ್ಮಿಯ ಕೃಪೆ ಕಟಾಕ್ಷವನ್ನು ಪಡೆಯೋದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಈ ವಾರದ ಗ್ರಹ ಸಂಚಾರಗಳನ್ನು ನೋಡ್ಲಿಕ್ಕಾಗಿ ಸೂರ್ಯ ಮತ್ತು ಬುಧನ ಸಂಚಾರ ನೋಡಿ ಲಗ್ನದಲ್ಲೇ ಬರುತ್ತೆ, ಮೊದಲನೇ ಮನೆಯಲ್ಲೇ ಬರುತ್ತೆ. ಇದರಿಂದ ನಿಮ್ಮ ವಿಶೇಷವಾದಂತಹ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ರೆಡಿ ಆಗ್ತಾ ಇದ್ದೀರಿ, ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಯಾಕೆಂದರೆ ಇಂಟೆಲೆಕ್ಚುವಲ್ ಜಾಸ್ತಿ ಆಗುತ್ತೆ, ಬುದ್ಧಿ ಒಂದು ತೀಕ್ಷ್ಣವಾಗುವಂಥದ್ದು. ವಿಶೇಷವಾಗಿ ಸೂರ್ಯ ಮತ್ತು ಬುಧನ ಸಂಯೋಗ ತುಂಬ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಲೀಡರ್ಶಿಪ್ ಬರುತ್ತೆ, ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಆದರೆ ಪಾರ್ಶ್ವ ಸೂರ್ಯಗ್ರಹಣ 21ನೇ ತಾರೀಕಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹೆಲ್ತ್ ಹಾಗೆ ವೆಲ್ತ್, ಅದೇ ರೀತಿ ಧನ ನಷ್ಟ, ಹಣ ನಷ್ಟ ಮತ್ತು ಆರೋಗ್ಯದಲ್ಲಿ ತೊಂದರೆಯನ್ನು ಉಂಟು ಮಾಡಬಹುದು ಅಂತ ತೋರಿಸ್ತಾ ಇದೆ. ಹುಷಾರಾಗಿರಿ. ಯಾಕೆಂದರೆ ಇದಕ್ಕೆ ಡಿಸಿಷನ್ ಮೇಕರ್, ಅಂತಿಮ ನಿರ್ಧಾರ ತೆಗೆದುಕೊಳ್ಳೋರು ನೀವೇ ಆಗಿರ್ತೀರಿ. ಹೋಗಿ ಸೂರ್ಯಗ್ರಹಣ ಇದೆಯಪ್ಪ, ಚಂದ್ರಗ್ರಹಣನೂ ಮೊನ್ನೆ ಆಯಿತು ಅಲ್ವಾ, ಹುಣ್ಣಿಮೆ ದಿವಸ ಆಯಿತು. ಈಗ ಅನಂತ ಚತುರ್ದಶಿ ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಇತ್ತು. ಈಗ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ನಡೀತಾ ಇದೆ. 14 ದಿವಸಗಳ ಅಂತರದಲ್ಲಿ 2 ಗ್ರಹಣಗಳು ನಡೀತಾ ಇದೆ. ನಾನು ಆಲ್ರೆಡಿ ಲೈವಲ್ಲೂ ಎಚ್ಚರಿಕೆ ಕೊಟ್ಟಿದ್ದೀನಿ, ಅಲರ್ಟ್ ಮಾಡಿದ್ದೀನಿ. ಈ 15 ದಿವಸ ಸಾಲ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು ಕೆಲವೊಂದು ರಾಶಿಯವರು ಮಾಡಬಾರ್ದು ಅಂತ ಹೇಳಿ. ಬೇಗ ಅದು ತಿಳಿದು ನಾವು ಮಾಡಿದರೆ ನೀವು ಕೊಟ್ಟಂಥ ಸಾಲ ಬರಲಿಕ್ಕಿಲ್ಲ, ಪಡೆದಂಥ ಸಾಲ ತೀರಿಸ್ಲಿಕ್ಕಾಗಲಿಕ್ಕಿಲ್ಲ. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವೊಂದು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ಕೆಲವೊಂದು ಎಜುಕೇಷನಲ್ ಎಮರ್ಜೆನ್ಸಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸಾಲ ಕೊಡೋದು ತೆಗೆದುಕೊಳ್ಳೋದು ಮಾಡ್ಬೋದು, ಅದಕ್ಕೆ ಎಕ್ಸ್ಕ್ಯೂಸ್ ಇರುತ್ತೆ. ಆದರೆ ಅದನ್ನು ಮೀರಿ ಪರವಾಗಿಲ್ಲ, ಇನ್ನೊಂದು 15 ದಿವಸ ತಡೀತಾರೆ, ನಾವು ಕೊಡ್ಬೋದು ಅಂತ ಸಂದರ್ಭ ಇದ್ದಾಗ ಕನ್ಯಾ ರಾಶಿಯವರು ಸ್ವಲ್ಪ ಸಾಲ ಕೊಡೋದನ್ನು ತೆಗೆದುಕೊಳ್ಳೋದನ್ನು ಅವಾಯ್ಡ್ ಮಾಡೋದು ಸೂರ್ಯಗ್ರಹಣ ಆಗೋವರೆಗೂ 21ನೇ ತಾರೀಕಿನವರೆಗೂ ಸೂಕ್ತ ಅಂತ ತೋರಿಸ್ತಾ ಇದೆ. ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಚೆನ್ನಾಗಿದೆ. ಆದರೆ ಎಲ್ಲೋ ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ಶತ್ರುಕಾಟ ಅಂತ ತೋರಿಸ್ತಾ ಇದೆ. ಶತ್ರುಕಾಟದ ನಿವಾರಣೆ ಏನು ಮಾಡಬೇಕು ಈ ವಾರ ಕನ್ಯಾ ರಾಶಿಯವರು ಅಂದರೆ, ಮನೆಯಿಂದ ಹೊರಡ್ಬೇಕಾದ್ರೆ ಜೇಬಲ್ಲಿ 5 ಕಾಳು ಮೆಣಸನ್ನು ಇಟ್ಕೊಂಡು ವಾರ ಪೂರ್ತಿ ಇರಬೇಕು. ವಾರ ಆದ ನಂತರ ಆ ಕಾಳು ಮೆಣಸನ್ನು ಪೇಪರ್ ಸಮೇತ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಮನೆಯಿಂದ ಹೊರಗಡೆ ಹೊರಡ್ಬೇಕಾರೆ ಹಣೆಯ ಮೇಲೆ ಈ ವಾರ ಪೂರ್ತಿ ಅರಿಶಿಣದ ತಿಲಕ ಇರಬೇಕು. ಅರಿಶಿಣದ ತಿಲಕ ಹೆಂಗೆ ಮಾಡಬೇಕು? ಮಣ್ಣಿನ ಹಣತೆ ತಗೊಳ್ಳಿ, ಅದರೊಳಗಡೆ ಒಂದು ಅರ್ಧ ಚಮಚ 1 ಚಮಚ ಅರಿಶಿಣ ಪುಡಿ ಹಾಕಿ, ಅದಕ್ಕೆ 1-2 ಹನಿ ತುಪ್ಪ ಹಾಕಿ, 2 ಹನಿ ಹಸಿ ಹಾಲು ಹಾಕಿ, ಇಷ್ಟು ಜೇನುತುಪ್ಪ ಹಾಕಿ, ನೀರು ಹಾಕಿ, ಅದನ್ನು ಒಂದು ಗಟ್ಟಿಯಾದಂಥ ಪೇಸ್ಟ್ ಮಾಡಿ ಹಣೆಗೆ ನಿಮ್ಮ
ಹೆಬ್ಬೆರಳಿನಿಂದ ಇಟ್ಕೊಂಡು ಹೊರಗಡೆ ಹೊರಡೋದ್ರಿಂದ ಕನ್ಯಾ ರಾಶಿಯವರಿಗೆ ಈ ವಾರ ಶತ್ರು ಕಾಟದಿಂದ ಮುಕ್ತಿ ಅಂತ ತೋರಿಸ್ತಾ ಇದೆ. ರಿಲೇಶನ್ಶಿಪ್ಪಲ್ಲಿ ನೋಡಿ, ಯಾವುದೋ ಒಬ್ಬ ಸ್ತ್ರೀ ನಿಮ್ಮ ರಿಲೇಶನ್ಶಿಪ್ಪನ್ನು ಕೆಡಿಸೋದಕ್ಕೆ ಬರ್ತಾರೆ. ಹಾಗಾಗಿ ದಾಂಪತ್ಯದಲ್ಲಿ ಜಾಗ್ರತೆ. ನೆರೆಹೊರೆಯ ಸ್ತ್ರೀಯಿಂದ ಮನೆಯಲ್ಲಿ ಜಗಳ ಅಂತ ತೋರಿಸ್ತಾ ಇದೆ, ಅದು ಜಾಗ್ರತೆ. ಸ್ವಲ್ಪ ಆರೋಗ್ಯವನ್ನು ನೋಡ್ಕೊಳ್ಳಿ. ನಿಮಗೆ ನರ್ವಸ್ ಅಂದರೆ ಒಂದು ಸಿಸ್ಟಮ್ ಏನಿರುತ್ತೆ, ನರ್ವ್ಸ್ ಸಿಸ್ಟಮ್ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುವಂಥದ್ದು, ಡೈಜೆಷನ್ನು, ಸ್ಕಿನ್ ಇಶ್ಯೂಸ್ ಬರುತ್ತೆ, ಸ್ಕಿನ್ ಇರಿಟೇಷನ್ ಆಗುತ್ತೆ. ಸೂರ್ಯಗ್ರಹಣದ ಪ್ರಭಾವದಿಂದ ನೋಡ್ಕೊಳ್ಳಿ. ಮೆಡಿಟೇಷನ್, ಪ್ರಾಣಾಯಾಮ, ಧ್ಯಾನ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಜೀವನದಲ್ಲಿ ನಿಮಗೆ ಸಾಲ ಮತ್ತು ಸೋಲು ಇರಬಾರ್ದು ಅಂತಂದರೆ ಆರೋಗ್ಯ ಚೆನ್ನಾಗಿರಬೇಕು, ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕಟ್ಟಿಸ್ಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ದಯಮಾಡಿ ವೀಕ್ಷಕರೇ, ಈ ರಾಶಿಯವರು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸೋದಕ್ಕೆ ಮರಿಬೇಡಿ. ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಯಾಕೆಂದರೆ ವಿಶೇಷವಾಗಿ ನಿಮ್ಮ ರಾಶಿಯವರು, ಈ ರಾಶಿಯವರು ಇದನ್ನು ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಸಾಲ ತೀರುತ್ತೆ. ಸೋಲು ಅನ್ನೋದು ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೆ. ನೀವು ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ. ಸಾಮಾನ್ಯವಾದ ವಸ್ತು ಅಲ್ಲ ಇದು, ದೇವರಿಂದ ನಿರ್ಮಾಣ ಆಗಿದೆ, ಮನುಷ್ಯರಿಂದ ಅಲ್ಲ. ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿದವರು ಎಲ್ಲರೂ ಸಕ್ಸಸ್ ಕಾಣ್ತಾ ಇದ್ದಾರೆ. ಈ ಬುಕ್ ಮಾಡಿರ್ತಾರೆ ವೀಕ್ಷಕರೇ, ಇನ್ನೂ ಮನೆಗೆ ಬಂದಿರಲ್ಲ, ಆಲ್ರೆಡಿ ಹೇಳ್ತಾರೆ. ಯಾಕೆಂದ್ರೆ ಇದು ಮನೆಗೆ ಬರೋದಕ್ಕೆ 30 ರಿಂದ 50 ದಿವಸ ಆಗುತ್ತೆ. ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡ್ತೀವಲ್ಲ, ಆಲ್ರೆಡಿ ಮೆಸೇಜ್ ಮಾಡ್ತಾರೆ, ಗುರುಗಳೇ ಬುಕ್ ಮಾಡ್ಕೊಂಡಿದ್ದೀವಿ, ನನಗೆ ಕೆಲಸ ಸಿಕ್ತು, ನಮ್ಮ ಅಣ್ಣನಿಗೆ ಕೆಲಸ ಸಿಕ್ತು, ನಮ್ಮ ಅಕ್ಕನಿಗೆ ಮದುವೆ ಸೆಟ್ ಆಯಿತು, ನಮ್ಮ ಡ್ಯಾಡಿಗೆ ಇನ್ಕ್ರಿಮೆಂಟ್ ಆಯಿತು, ನಮ್ಮ ಮಮ್ಮಿಯವರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಅದು ಹೋಯ್ತು. ತುಂಬ ಅಂದರೆ ತುಂಬ ಮೆಸೇಜಸ್, ಕಾಲ್ಸ್ಗಳು ಬರ್ತಾ ಇದೆ. ಈಗಲೇ ನೀವು ಕೂಡ ಶ್ರೀಚಕ್ರವನ್ನು ಮನೆಗೆ ತರೋದಕ್ಕೆ ಮರಿಬೇಡಿ, ಪೂಜೆ ಮಾಡೋದಕ್ಕೂ ಕೂಡ ಮರಿಬೇಡಿ. ಇದರಿಂದ ನಿಮಗೆ ವೃದ್ಧಿ ಆಗುತ್ತೆ ಜೀವನದಲ್ಲಿ. ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ನೋಡ್ಲಿಕ್ಕಾಗಿ ಈ ರಾಶಿಯವರಿಗೆ ಬುಧವಾರ ಶುಕ್ರವಾರ ಚೆನ್ನಾಗಿರುತ್ತೆ. ಗ್ರೀನ್ ಕಲರ್, ಲೈಟ್ ಗ್ರೇ, ನೋಡಿ ಬೂದು ಬಣ್ಣ ಬರುತ್ತಲ್ಲ, ಬೂದಿ ಬಣ್ಣ ಅಂತಾರೆ, ಅದರಲ್ಲಿ ತಿಳಿ ಗ್ರೇ ಕಲರ್ ಮತ್ತು ಯೆಲ್ಲೋ ಬಣ್ಣ ಸೂಕ್ತ. ನಂಬರ್ 5, 6 ಒಳ್ಳೇದಿರುತ್ತೆ. ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ವಾರ ಪೂರ್ತಿ ಪಠನೆ ಮಾಡ್ಕೊಳ್ಳಿ. ಬೆಳಗ್ಗೆ ಓಂ ಸೂರ್ಯಾಯ ನಮಃ ಮನೆಯಿಂದ ಹೊರಡಬೇಕಾರೆ ಎಷ್ಟು 11 ಸಲ ಹೇಳ್ಕೊಳ್ಳಿ. ಸಮಯ ಇತ್ತ 108 ಸಲ ಹೇಳ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಪ್ಲೋಡ್ ಮಾಡಿದ್ದೀವಿ. ನಿಮಗೆ ಸಮಯ ಸಿಕ್ಕಾಗ ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಪಿತೃಪಕ್ಷ ನಡೀತಾ ಇದೆ, ಹಿರಿಯರಿಗೆ ಶ್ರಾದ್ದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮರಿಬಾರ್ದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಗ್ರಹ ಸಂಚಾರವನ್ನು ನೋಡ್ಲಿಕ್ಕಾಗಿ ಸೂರ್ಯ ಮತ್ತು ಬುಧ 12ನೇ ಮನೆಯಲ್ಲಿ ನಿಮಗೆ ಏನು ಮಾಡುತ್ತೆ ಅಂತಂದರೆ, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಈ ವಾರ. ಫಾರಿನ್ ಕನೆಕ್ಷನ್ಸ್ ಆಗುತ್ತೆ, ವಿದೇಶದಿಂದ ಆದಾಯದ ಮೂಲವೂ ಕೂಡ ಬರಬಹುದು. ಆದರೆ ಲೀಗಲ್ ಇಶ್ಯೂಸ್ ಬರುತ್ತೆ, ಡಿಸ್ಪ್ಯೂಟ್ಸ್ಗಳು ಬರುವಂಥದ್ದು, ಗುಪ್ತ ಶತ್ರುಗಳ ಕಾಟ ಆಗುವಂಥದ್ದು ಸ್ವಲ್ಪ ನೋಡ್ಕೊಳ್ಳಿ ತುಲಾರಾಶಿಯವರು. ಅದೇ ರೀತಿ ಶುಕ್ರನ ಸಂಚಾರ ನಿಮಗೆ ತುಂಬ ಅಂದರೆ ತುಂಬ ಹಣಕಾಸಿನ ಒಂದು ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಡೋರನ್ನು ಓಪನ್ ಮಾಡುತ್ತೆ, ಒಳ್ಳೆಯದಿದೆ. ಸುಮಾರು ಜನ ಫ್ರೆಂಡ್ಸ್ ಆಗ್ತಾರೆ, ಆ ಫ್ರೆಂಡ್ಸ್ಗಳಿಂದ ನಿಮಗೆ ಆದಾಯದಲ್ಲಿ ವೃದ್ಧಿ ಅಂತ ತೋರಿಸ್ತಾ ಇದೆ. ಹೇಗೆ ಗುರುಗಳೇ ಅಂತೀರಾ? ನೋಡಿ, ಈಗ ಯಾರೋ ಫ್ರೆಂಡ್ಸು ಪರಿಚಯ ಆಗ್ತಾರೆ, ನೀವು ಜಾಬ್ ಚೇಂಜಿಗೆ ನೋಡ್ತಾ ಇರ್ತೀರಾ, ಅವರಲ್ಲಿ ಇನ್ನೊಂದು ಕಂಪ್ನಿಯಲ್ಲಿ ಕೆಲಸ ಇದೆ, ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುವಂಥದ್ದು ಅಂದಾಗ ನೀವು ಅಪ್ಲೈ ಮಾಡ್ತೀರಾ. ಅಲ್ಲಿ ಇದಕ್ಕಿಂತ ಜಾಸ್ತಿ ಪೇಮೆಂಟಿನ ಕೆಲಸ ಸಿಗುತ್ತೆ ನಿಮಗೆ, ಆಯಿತಾ? ಸೊ ಹೊಸ ಒಂದು ಪರಿಚಯ ಆದಂಥ ಸ್ನೇಹಿತರು ನಿಮಗೆ ಒಂದು ಅವರ ಮುಖಾಂತರ ಕಾರಣಕರ್ತರಾಗಿ ನಿಮಗೆ ವೃತ್ತಿ ವ್ಯಾಪಾರದಲ್ಲಿ ಒಂದು ಗೇನ್ ಮಾಡೋದಕ್ಕೆ ಒಂದು ಮಾರ್ಗ ತೆಗೆದುಕೊಡ್ತಾರೆ. ಅದೇ ರೀತಿ ಗುರುವಿನ ಸಂಚಾರವನ್ನು ನೋಡಲಿಕ್ಕಾಗಿ ಕರ್ಕರಾಶಿಯಲ್ಲಿ 10ನೇ ಮನೆಯಲ್ಲಿ ನಿಮಗೆ ಕರಿಯರಲ್ಲಿ ಗ್ರೋತ್, ನೋಡಿ ನಾನು ಹೇಳ್ತಾ ಇದ್ನಲ್ಲ, ಕರಿಯರಲ್ಲಿ ಗ್ರೋತ್ ಆಗುತ್ತೆ, ಒಂದು ರಿಕಗ್ನೇಷನ್ ಸಿಗುತ್ತೆ, ಒಂದು ಸೀನಿಯರ್ಸ್ಗಳಿಂದ ಗೈಡೆನ್ಸ್ ಸಿಗುತ್ತೆ. ಮನೆಯಲ್ಲಿರ್ಬೋದು, ಹಿರಿಯರಿಂದ, ತಂದೆ ತಾಯಿಯಿಂದ ಇರ್ಬೋದು, ಗುರು ಹಿರಿಯರಿಂದ, ಮತ್ತು ನಿಮ್ಮ ಕಚೇರಿಯಲ್ಲಿ ನಿಮ್ಗಿಂತ ಏಜ್ ಆದವರು ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಅವರಿಂದ ಗೈಡೆನ್ಸ್ ಸಿಗುತ್ತೆ. ನಿಮ್ಮ ವೃತ್ತಿಗೆ ಅದು ತುಂಬ ಒಂದು ಶೈನ್ ಕೊಡುತ್ತೆ. ಪಾರ್ಶ್ವ ಸೂರ್ಯಗ್ರಹಣ ಇದೆ 21ನೇ ತಾರೀಕಿಗೆ. ತುಲಾರಾಶಿಯವರಿಗೆ ನೋಡಿ, ಲಾಂಗ್ ಜರ್ನಿಯನ್ನು ಅವಾಯ್ಡ್ ಮಾಡಿ, ದಯಮಾಡಿ ನಿಮಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ತುಲಾರಾಶಿಯವರಿಗೆ ನನ್ನ ಮಾತನ್ನು ಅವಾಯ್ಡ್ ಮಾಡಬೇಡಿ, ಮೀರಬೇಡಿ. ಯಾಕೆಂದರೆ ಇಲ್ಲಿ ತೋರಿಸ್ತಾ ಇದೆ, ಲಾಂಗ್ ಜರ್ನಿ ಟ್ರಿಪ್ಪನ್ನು ಮಾಡಬೇಡಿ. ಇಂಪಾರ್ಟೆಂಟ್ ತುಂಬ ಅಗತ್ಯ ಇದೆ ಇದ್ದಾಗ ಮಾತ್ರ ಜರ್ನಿ ಮಾಡ್ಕೊಳ್ಳಿ ತುಲಾರಾಶಿಯವರು. ಅದನ್ನು ಬಿಟ್ಟರೆ 21, 22ನೇ ತಾರೀಕಿಗೆ ಜರ್ನಿ ಅವಾಯ್ಡ್ ಮಾಡ್ಕೊಳ್ಳಿ. ರಿಸ್ಕಿ ಡೀಲ್ಸ್ಗಳನ್ನು ಮಾಡಬೇಡಿ ತುಲಾರಾಶಿಯವರು. 21, 22ಕ್ಕೆ ಮೇಜರ್ ಫೈನಾನ್ಷಿಯಲ್ಗಳನ್ನು
ಡಿಸಿಷನ್ ತಗೋಬೇಡಿ. ಹಿತಶತ್ರುಗಳ ಕಾಟ 21-22ಕ್ಕೆ ಜಾಸ್ತಿ ಪೀಕಲ್ಲಿರುತ್ತೆ, ಅದಾದಮೇಲೆ ಹೊರಟು ಹೋಗುತ್ತೆ, ತೊಂದರೆ ಇಲ್ಲ. ಅದನ್ನು ನೋಡ್ಕೊಳ್ಳಿ, ಶ್ರಾದ್ದ ಪಕ್ಷಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ಸರ್ವಪಿತ್ರ ಅಮಾವಾಸ್ಯೆ ಇದೆ, ಮಹಾಲಯ ಅಮಾವಾಸ್ಯೆ ಇದೆ. ಕರಿಯರ್ ಅಂತ ಬಂದಾಗ ವೃತ್ತಿ ವ್ಯಾಪಾರ ರಿಲೇಷನ್ಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ಕರಿಯರ್ ಅಂತ ಬಂದಾಗ ಶತ್ರುಕಾಟ ಇರುತ್ತೆ ನಿಮ್ಗೆ, 21-22ಕ್ಕೆ ಜಾಸ್ತಿ ಇರುತ್ತೆ, ನೋಡ್ಕೊಳ್ಳಿ. ನೀವು ಅಕಸ್ಮಾತ್ ಆಫೀಸಲ್ಲಿ ವ್ಯಾಪಾರದ ಸ್ಥಳದಲ್ಲಿ ಬಹಳ ಕಿರಿಕಿರಿ ಆಯಿತು ತುಲಾರಾಶಿಯವರಿಗೆ ಮನಸ್ಸಿಗೆ ಅಂತಂದರೆ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ. ಓಂ ಕ್ಲೀಂ ಕೃಷ್ಣಾಯ ನಮಃ. ಸುಮ್ಮನೆ ಕೂತ್ಕೊಂಡು ಒಂದು 11 ಸಲ ಓಂ ಕ್ಲೀಂ ಕೃಷ್ಣಾಯ ನಮಃ ಮನಸ್ಸಲ್ಲಿ ಜೋರಾಗಿ ಎಲ್ಲ ಹೇಳ್ಕೊಂಬಿಡಿ. ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ, ನಿಮ್ಮ ಫೋಕಸ್ ಕೆಲಸದ ಮೇಲೆ ಫೋಕಸ್ ಆಗುತ್ತೆ, ಶತ್ರು ಕಾಟ ಹಿಂದೆ ಸರಿಯುತ್ತೆ. ಇನ್ನು ಕೌಟುಂಬಿಕ ವಿಚಾರಗಳನ್ನು ನೋಡಲಿಕ್ಕಾಗಿ ಮನೆಯಲ್ಲಿ ಲಕ್ಸುರಿ, ಹಳೆಯದಾದಂಥ ಸೋಫಾವನ್ನು ಬದಲಿಸಿ ಹೊಸ ಸೋಫಾ, ಟಿವಿ, ಫ್ರಿಜ್ಜು, ಕಾರು, ಈ ರೀತಿಯಾದಂಥ ಜೀವನಕ್ಕೆ ಬೇಕಾದಂತಹ ಲ್ಯಾವಿಶ್ ಲಕ್ಸುರಿ ಐಟಮ್ಗಳ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನು ತೋರಿಸ್ತಾ ಇದೆ. ಅದೇ ರೀತಿ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರುತ್ತೆ, ಯಾವ ತೊಂದರೆಯೂ ಇಲ್ಲ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಸಪೋರ್ಟಿಗೆ ನಿಲ್ತಾರೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ನೋಡಿ, ಎಲ್ಲವೂ ಶುಭ 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 ಬರಬೇಕು ಅಂತಂದರೆ ತುಲಾರಾಶಿಯವರಿಗೆ ವಿಶೇಷವಾಗಿ ನಿಮಗೆ 3 ಒಂದು ದೈವಿ ಕೃಪೆ ಇರುತ್ತೆ. ಒಂದು ಮಾತೆ ಮಹಾಲಕ್ಷ್ಮಿ ಕೃಪೆ ಇರುತ್ತೆ ತುಲಾರಾಶಿಯವರಿಗೆ, ಶುಕ್ರ ನಿಮ್ಮ ರಾಶಿಯ ಅಧಿಪತಿಯ ಕೃಪೆ ಇರುತ್ತೆ, ಕುಬೇರನ ಕೃಪೆ ಇರುತ್ತೆ. ನೀವು ಕೈಯಾರೆ ಇದನ್ನು ಇನ್ನೂ ದ್ವಿಗುಣ ಮಾಡ್ಕೋಬೇಕು, ಬೆಳಿಬೇಕು ಅಂತಂದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೋಬೇಕು. ನೋಡಿ, ಗ್ರಹಗತಿಗಳ ಗ್ರಹ ಸಂಚಾರ, ಜನರ ಕೆಟ್ಕಣ ದೃಷ್ಟಿ, ಅದು ಇದು ತಾಗುತ್ತೆ ಆಗಾಗ. ಅವಾಗ ಏನಾಗುತ್ತೆ ಅಂತಂದರೆ ಜೀವನ ಸ್ವಲ್ಪ ಡೌನ್ ಆಗುತ್ತೆ, ಮತ್ತೆ ಮೇಲ್ಗಡೆ ನಮ್ಮ ಪ್ರಯತ್ನದಿಂದ ಮೇಲೆ ಹೋಗುತ್ತೆ. ದೈವಿ ಕೃಪೆ, ದೇವರ ಪೂಜೆ, ಆಶೀರ್ವಾದದಿಂದ ಇದು ಸಮಾನಾಂತರವಾಗಿ ಹೋಗಬೇಕು, ಮತ್ತು ಮೇಲ್ಮುಖದಲ್ಲಿ ಹೋಗಬೇಕು ಅಂತಂದರೆ ತುಲಾರಾಶಿಯವರು ಯಾವಾಗಲೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಇದಿತ್ತು ಅಂತಂದರೆ ನಿಮಗೆ ಜನರು ಕೆಟ್ಕಣ ದೃಷ್ಟಿ ತಾಗೋದಿಲ್ಲ, ಶತ್ರು ಕಾಟ ಜೀವನ ಪರ್ಯಂತ ಬರೋದಿಲ್ಲ. ಮನೆ ಸುತ್ತ ಇದು 5-6 ಮೀಟರ್ ಪ್ರೊಟೆಕ್ಷನ್ ಹಾಕಿರುತ್ತೆ. ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ನಿಮ್ಮನ್ನು ಕಾಡೋದಿಲ್ಲ. ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ, ಸಾಲ ಆಗೋದಿಲ್ಲ, ಸೋಲಾಗೋದಿಲ್ಲ. ಈಗಲೇ ಇದನ್ನು ಮನೆಗೆ ತರಿಸ್ಬೇಕಾ? ಇದು ಸಾಮಾನ್ಯವಾಗಿ ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ, ದೈವಿ ಶಕ್ತಿ ದೇವರಿಂದ ನಿರ್ಮಾಣ ಆಗಿತ್ತು. ತರಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ನೀವು ಕೂಡ ಎಲ್ಲರಂತೆ ಜೀವನದಲ್ಲಿ ಅಭಿವೃದ್ಧಿ ಹೊಂದಬಹುದು. ಇದನ್ನು ಮನೆಗೆ ತರಿಸ್ಕೊಂಡು ಈಗಾಗಲೇ ಲಕ್ಷಾಂತರ ಜನ ತುಂಬ ಅಂದರೆ ತುಂಬ ಒಳಿತನ ಕಾಣ್ತಾ ಇದ್ದಾರೆ. ನೀವು ತರಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ತುಲಾರಾಶಿಯವರು ಮರಿಬೇಡಿ. ಅದೇ ರೀತಿ ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರ ಲಕ್ಕಿ ಇರುತ್ತೆ. ಈ ವಾರ ಬಿಳಿ ಬಣ್ಣ, ಲೈಟ್ ಬ್ಲೂ, ಅದೇ ರೀತಿ ಪಿಂಕ್ ನಿಮಗೆ ಶುಭ ಕೊಡುತ್ತೆ. 6-8 ನಂಬರ್ ಲಕ್ಕಿ ಆಗಿರುತ್ತೆ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರ ಈ ವಾರ ಪೂರ್ತಿ ಬೆಳಗ್ಗೆ 11, ರಾತ್ರಿ 11 ಸಲ ಹೇಳೋದಕ್ಕೆ ಮರಿಬೇಡಿ. ರಾತ್ರಿ ಅಂದರೆ ಗೋಧೂಳಿ ಸಮಯ, ದೇವರಿಗೆ ದೀಪ ಬೆಳಗ್ತೀವಲ್ಲ ಆ ಸಮಯದಲ್ಲಿ 11 ಸಲ, ಬೆಳಗ್ಗೆ ಸ್ನಾನ ಆದಮೇಲೆ 11 ಸಲ ಹೇಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ 21ನೇ ತಾರೀಕಿಗೆ ಪಾರ್ಶ್ವ ಸೂರ್ಯಗ್ರಹಣ ಇದೆ. ಆ ದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಯಥೇಚ್ಛವಾಗಿ ಸಾಧ್ಯ ಆದರೆ 1008 ಬಾರಿ ಪಠನೆ ಮಾಡ್ಕೊಳ್ಳೋದಕ್ಕೂ ಮರಿಬೇಡಿ. ಇಲ್ಲ ಗುರುಗಳೇ ಸಮಯ ಅವಕಾಶ ಇಲ್ಲ ಅಂತಂದರೆ 108 ಬಾರಿ ಆದರೂ ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ. ಅದೇ ರೀತಿ ನೋಡಿ, ಶನಿ ರೆಟ್ರೋಗ್ರೇಡ್ ಆಗ್ತಾ ಇದೆ. ಹಾಗಾಗಿ ಈ ವಾರ ಶನಿ ದೇವಾಲಯದಲ್ಲಿ ವಿಶೇಷವಾಗಿ ತುಲಾರಾಶಿಯವರು ಕಪ್ಪು ಎಳ್ಳು, 1 kg ಕಪ್ಪು ಎಳ್ಳು, 1 ಲೀಟರ್ ಒಂದು ಎಳ್ಳಿನ ಎಣ್ಣೆಯನ್ನು ದಾನ ಮಾಡಿ ಬರೋದಕ್ಕೆ ಮರಿಬಾರ್ದು. ಮನೆಯಿಂದ ಹೊರಗಡೆ ಹೊರಟಾಗ ಈ ವಾರ ವಿಶೇಷವಾಗಿ ಒಂದು ಬಿಳಿಯ ಬಣ್ಣದ ಕರ್ಚೀಪ್ ವಾರ ಪೂರ್ತಿ ನಿಮ್ಮ ಜೊತೆಗಿರಲಿ. ಅದನ್ನು ಯೂಸ್ ಮಾಡೋದು ಬೇಡ. ಸಾಂಕೇತಿಕವಾಗಿ ನಿಮ್ಮ ಪರ್ಸು, ವ್ಯಾಲೆಟ್, ವ್ಯಾನಿಟಿ ಬ್ಯಾಗ್ ಅಥವಾ ಬ್ಯಾಗಲ್ಲಿ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಕ್ ಆದಮೇಲೆ ಅದನ್ನು ಒಗೆದು ಮತ್ತೆ ಸಾಮಾನ್ಯವಾಗಿ ಯೂಸ್ ಮಾಡ್ಬೋದು. ಬಿಳಿಯ ಬಣ್ಣದ ವಸ್ತು ಈ ವಾರ ನಿಮ್ಮ ಜೊತೆಗಿರಬೇಕು. ಬಿಳಿಯ ಬಣ್ಣದ ವಸ್ತುವನ್ನು ನೀವು ದೇವಾಲಯದಲ್ಲಿ ದಾನ ಕೂಡ ಮಾಡ್ಬೋದು. ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನ ಅಥವಾ ಯಾವ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಇದ್ರೆ ಒಳ್ಳೆಯದು, ಇಲ್ಲಾಂದರೆ ಬೇರೆ ದೇವಸ್ಥಾನದಲ್ಲಿ ಮಾಡ್ಬೋದು. ಬಿಳಿಯ ಬಣ್ಣದ ಅಕ್ಕಿ, ವೈಟ್ ರೈಸ್ 1 kg, ಸಕ್ಕರೆ 1 kg, ಉಪ್ಪು, ಕ್ರಿಸ್ಟಲ್ ಸಾಲ್ಟ್ 1 kg, ಬಿಳಿಯ ಬಣ್ಣದ ಹೂವು, ಬಿಳಿಯ ಬಣ್ಣದ ಸಿಹಿ, 5 ರೀತಿಯ ಬಿಳಿಯ ಬಣ್ಣದ ವಸ್ತುಗಳನ್ನು ಈ ಶುಕ್ರವಾರ ದಾನ ಮಾಡೋದ್ರಿಂದ ಶ್ರೇಷ್ಠ ಫಲ ನಿಮ್ಮದಾಗತ್ತೆ. ಪಿತೃಪಕ್ಷ ಶ್ರಾದ್ದ ಮಾಸ ನಡೀತಾ ಇರೋದ್ರಿಂದ ಯಾರು ನಿರ್ಗತಿಕರಿರ್ತಾರೆ, ಅಗತ್ಯದಲ್ಲಿರುವವರಿಗೆ ಹೊಸ ಒಂದು ಅಂಬ್ರೆಲಾ, ಕೊಡೆ, ಛತ್ರಿ ಅಂತ ಹೇಳ್ತೀವಿ, ಹೊಸ ಚಪ್ಪಲಿ, ಪಾದರಕ್ಷೆ ಹಾಗೂ ಕಂಬಳಿ, ಹೊತ್ಕೊಳ್ಳೋದಕ್ಕೆ ಬೆಡ್ಶೀಟ್, ಹೊಸ ವಸ್ತುಗಳನ್ನು ದಾನ ಮಾಡೋದ್ರಿಂದ ಪಿತೃದೋಷ ಕಡಿಮೆ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೂರ್ಯ ಮತ್ತು ಬುಧನ ಸಂಚಾರ ಏನಾಗುತ್ತೆ ಈ ವಾರ ಅಂತಂದರೆ ಆಂಬಿಷನ್ಸ್, ಸಾಕಷ್ಟು ನಮ್ಮ ಕನಸುಗಳಿಗೆ ರೆಕ್ಕೆಯನ್ನು ಕಟ್ಟಿಕೊಡುತ್ತೆ.
ನಮಗೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಈ ವಾರ. ವೃಶ್ಚಿಕ ರಾಶಿಯವರಿಗೆ ತುಂಬಾ ಒಳ್ಳೇದಿದೆ. ನೋಡಿ ವೃಶ್ಚಿಕ ರಾಶಿಯವರೇ, ನಿಮಗೆ ಕಾಲಕ್ಕೂ ಸದಾ ಒಳ್ಳೇದಾಗಬೇಕು. ಸಾಲ ಅನ್ನೋ ಪದ ನಿಮ್ಮ ಡಿಕ್ಷನರಿಯಿಂದ ಹೊರಟೋಗ್ಬೇಕು, ಸೋಲು ಅನ್ನೋ ಪದ ನಿಮ್ಮ ಡಿಕ್ಷನರಿಯಿಂದ ಹೊರಟೋಗ್ಬೇಕು ಅಂದ್ರೆ ದಯಮಾಡಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ತರಿಸಿ ವೃಶ್ಚಿಕ ರಾಶಿಯವರು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮಗೊಂದು ರಹಸ್ಯ ಹೇಳ್ತೀನಿ ವೀಕ್ಷಕರೇ, ನೋಡಿ ಆಲ್ರೆಡಿ ಯಾರ್ಯಾರು ವೀಕ್ಷಕರು ಇದನ್ನು ಬುಕ್ ಮಾಡ್ಕೋತಾ ಇದ್ದಾರೆ, ಅದು ಮನೆಗೆ ಬರೋದಕ್ಕೆ 35 ದಿವಸ ಆಗುತ್ತೆ ಬಿಡಿ. ಯಾಕೆಂದ್ರೆ ನಾವು ಹೋಮ್ದಲ್ಲಿ ಇಟ್ಟು ಕಳಿಸ್ಬೇಕಲ್ಲ, 35ರಿಂದ 50 ದಿವಸ ಆಗುತ್ತೆ. ಗುರುಗಳೇ, ನಾವು ಬುಕ್ ಮಾಡ್ಕೊಂಡ್ವಿ, ನಮ್ಗೆ ಒಳ್ಳೇದಾಗ್ತಾ ಇದೆ. ಬುಕ್ ಮಾಡ್ಕೊಂಡ್ವಿ, ನಮಗೆ ಸಾಲ ತೀರ್ತಾ ಬರ್ತಾ ಇದೆ. ಬುಕ್ ಮಾಡ್ಕೊಂಡ್ವಿ, ನಮಗೆ ಕೊಡಬೇಕಾದಂತ ಹಣ ನಮಗ್ ಬಂತು. ಯಾರೋ ತುಂಬಾ ವರ್ಷದಿಂದ ಸತಾಯಿಸ್ತಾ ಇದ್ರು, ಅವರಾಗಿ ಅವ್ರು ಬಂದು ನಮ್ಮ ಮನೆಗೆ ಹಣ ಕೊಟ್ಟರು. ಗುರುಗಳೇ, ನಾವು ಇದನ್ನ ಬುಕ್ ಮಾಡ್ಕೊಂಡ್ವಿ, ನಮ್ಮ ಮನೆಯಲ್ಲಿ ಮದುವೆ ಸೆಟ್ ಆಯ್ತು. ಈ ರೀತಿಯಾಗಿ ಸಾಕಷ್ಟು ಒಳ್ಳೊಳ್ಳೆಯ ಘಟನೆಗಳು ನಡೀತಾ ಇದೆ ವೀಕ್ಷಕರೇ. ನೀವು ಕೂಡ ಮನೆಗೆ ತರಿಸ್ಕೊಳ್ಳಿ. ಇನ್ನು ಪೂಜೆ ಮಾಡಿದ್ರಂತೂ ಆಹಾ, ಕೈಯಲ್ಲಿ ಸದಾ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಮೇಲೆ ಯಾರೂ ಕೆಟ್ಟದ್ದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾಟ ತಂತ್ರ ಮಂತ್ರದಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಅದೇ ರೀತಿ ಮನೆಗೆ ಒಂದು ರಕ್ಷಾ ಕವಚವನ್ನು ಹಾಕುತ್ತೆ. ಕೆಟ್ಟ ಕಣ್ಣು ದೃಷ್ಟಿ ಇರೋದಿಲ್ಲ, ಶತ್ರು ಕಾಟ ಇರೋದಿಲ್ಲ. ಜೀವನದಲ್ಲಿ ಗೆಲುವೇ ಗೆಲುವು. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದ್ರೆ, ಪಾರ್ಶ್ವ ಸೂರ್ಯಗ್ರಹಣ ಇರೋದ್ರಿಂದ 21ನೇ ತಾರೀಕಿಗೆ ಒಂದು ಸ್ವಲ್ಪ ನಿಮಗೆ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಡಿಸ್ಪ್ಯೂಟ್ಸ್ ಬರುವಂಥದ್ದು, ಅದೇ ರೀತಿ ನಿಮಗೆ ಗೊತ್ತೇ ಇಲ್ಲದಂತಹ ಸಡನ್ ಗೇನ್ಸ್ ಬಂದ್ಬಿಡುತ್ತೆ. ಆರ್ಥಿಕವಾಗಿ ಲಾಭ ಕೂಡ ಆಗುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಈ ವಾರ ಅದೇಂಗೆ ಹಣ ಬಂತು, ಅಥವಾ ಯಾರಿಗೋ ಕೊಟ್ಟಿರ್ತೀರಾ, ಅವ್ರು ತುಂಬಾ ದಿವಸದಿಂದ ಕೊಟ್ಟಿರಲ್ಲ, ಕೊಡೋದೇ ಇಲ್ಲ ಬಿಡಪ್ಪ, ಅವ್ರದ್ದು ಮುಗ್ದೇ ಹೋಯ್ತು, ಅದನ್ನು ಬಿಟ್ಟೇ ಬಿಡೋಣ ಅಂತ ಹೇಳಿ ನೀವು ಇಗ್ನೋರ್ ಮಾಡಿರ್ತೀರಾ. ಆ ಹಣ ಬಂದು ಬಿಡಬಹುದು, ಅಥವಾ ಪೂರ್ವಜರ ಆಸ್ತಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಡನ್ ಗೇನ್ ಅಂತ ತೋರಿಸ್ತಾ ಇದೆ. ಕೆಲಸ ಕಾರ್ಯದಲ್ಲಿ ಹೊಸ ಅವಕಾಶಗಳು ಬರುತ್ತೆ. ಅದೇ ರೀತಿ ನಿಮ್ಮ ಬಾಸ್ನಿಂದ ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಅಂತಂದ್ರೆ ಪಕ್ಕದ ಮನೆಯವರೊಂದಿಗೆ ಚಿಕ್ಕ ಜಗಳ ಆಗುವಂತಹ ಸಾಧ್ಯತೆ ಇದೆ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ವಾಹನದಲ್ಲಿ ಪ್ರಯಾಣ ಮಾಡುವಾಗ ವೃಶ್ಚಿಕ ರಾಶಿಯವರು ತುಂಬಾ ಜಾಗೃತಿಯಾಗಿರಬೇಕಾಗುತ್ತೆ. ರಿಲೇಶನ್ಶಿಪ್ ಚೆನ್ನಾಗಿದೆ, ಮನೆಯಲ್ಲಿ ಎಲ್ಲರ ಸಹಕಾರ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸ್ಟಡಿಯಲ್ಲಿ ಬಹಳ ಫೋಕಸ್ ಆಗುತ್ತೆ. ಗ್ರಹಣದ ದಿನ ಈ ರಾಶಿಯವರು ಯಥೇಚ್ಛವಾಗಿ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಅಟ್ಲೀಸ್ಟ್ 108 ಸಲ ಪಠಣೆ ಮಾಡ್ಕೊಳ್ಳಿ. ಹಾಗೆ ಜೀತ್ ಮೀಡಿಯಾದಲ್ಲಿ ನೋಡಿ ಗಜೇಂದ್ರ ಮೋಕ್ಷ, ಮಹಾಮೃತ್ಯುಂಜಯ, ವಿಶೇಷವಾಗಿ ಗ್ರಹಣದ ದಿನ ಈ ರಾಶಿಯವರು ವಿಶೇಷವಾಗಿ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣೆ ಮಾಡ್ಕೊಳ್ಳಿ ಯಥೇಚ್ಛವಾಗಿ. 1008 ಸಲ, ಆಗ್ಲಿಲ್ಲ ಅಂದ್ರೆ 108 ಸಲ ಪಠಣೆ ಮಾಡ್ಕೊಳ್ಳಿ. ಆಗ್ಲಿಲ್ವಾ, ನಿಮಗೆ ಜೀತ್ ಮೀಡಿಯಾದಲ್ಲಿ ನೋಡಿ ಗಜೇಂದ್ರ ಮೋಕ್ಷ ಅಪ್ಲೋಡ್ ಮಾಡಿದ್ದೀವಿ, ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದನ್ನಾದ್ರೂ ನೀವು ಕೇಳ್ಬೋದು ಗ್ರಹಣದ ಸಮಯದಲ್ಲಿ. ಹಾಗೆ ಬರೀ ಗ್ರಹಣದ ಸಮಯದಲ್ಲಿ ಅಂತ ಅಷ್ಟೇ ಅಲ್ಲ, ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಈ ರಾಶಿಯವರು ನೀವು ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಬರುತ್ತೆ. ಅದನ್ನು ಕೇಳೋದ್ರಿಂದ ಸಾಕಷ್ಟು ಪ್ರಗತಿ ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಮಂಗಳವಾರ ಮತ್ತು ಗುರುವಾರ ನಿಮಗೆ ಶುಭ. ಕೆಂಪು ಬಣ್ಣ, ಮರೂನ್ ಬಣ್ಣ, ಡಾರ್ಕ್ ಬ್ರೌನ್ ಶುಭ ತರುತ್ತೆ. ನಂಬರ್ 9 ಮತ್ತು ನಂಬರ್ 2 ನಿಮಗೆ ಅದೃಷ್ಟದ ಸಂಖ್ಯೆಯಾಗಿರುತ್ತೆ. ಅದೇ ರೀತಿ ಓಂ ಮಂಗಳಾಯ ನಮಃ, ನೋಡಿ ರಹಸ್ಯ ಮಂತ್ರ ಕೊಡ್ತಾ ಇದ್ದೀನಿ. ಓಂ ಮಂಗಳಾಯ ನಮಃ, ಓಂ ಮಂಗಳಾಯ ನಮಃ. ನಿಮಗೆ ಯಾವಾಗ ಆಗುತ್ತೆ ಆವಾಗ 11 ಸಲ ಪಠಣೆ ಮಾಡಿ. ಈ ವಾರ ಪೂರ್ತಿ ಶುಭ ಫಲ ನಿಮ್ಮದಾಗತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನೋಡಿ, ನಿಮ್ಮ ಮನೆಯ ಸ್ತ್ರೀಯರಿಂದ ಒಂದು ಲೋಟವನ್ನ ನೀರನ್ನ ಇಸ್ಕೊಂಡು ನೀವು ಕುಡಿದು ಅದನ್ನ ಅವ್ರ ಕೈ ಕೊಟ್ಟು ಹೊರಡೋದ್ರಿಂದ ಎಲ್ಲಾ ಕೆಲಸಗಳಲ್ಲಿ ಜಯ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಧನುರಾಶಿ. ಧನುರಾಶಿಯನ್ನ ನೋಡ್ಲಿಕ್ಕಾಗಿ ಈ ವಾರ ಸೂರ್ಯ ಮತ್ತು ಬುಧನ ಸಂಚಾರವನ್ನ ನೋಡ್ಲಿಕ್ಕಾಗಿ ನಿಮ್ಮ ಒಂದು ಫೋಕಸ್ ಕರಿಯರ್ ಮೇಲೆ, ವೃತ್ತಿ, ವ್ಯಾಪಾರ ಅಥವಾ ನೌಕರಿ ಅಥವಾ ಸ್ಟಡಿ, ಯಾರ್ಯಾರು ಧನುರಾಶಿಯವರಿದ್ದೀರಿ ಈ ವಾರ ನಿಮ್ಮ ಕಾನ್ಸಂಟ್ರೇಷನ್ ಮಾತ್ರ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ, ಅದ್ಭುತವಾಗಿರುತ್ತೆ. ಇದರಲ್ಲಿ 2 ಮಾತಿಲ್ಲ. ಒಳ್ಳೆಯದಾಗಿ ಕಾನ್ಸಂಟ್ರೇಷನ್ ಮಾಡ್ತೀರಾ, ಒಳ್ಳೆಯ ದುಡಿಮೆಯನ್ನ ಮಾಡ್ತೀರಾ, ಧನಾಗಮನ ಆಗುತ್ತೆ. ತುಂಬಾ ಚೆನ್ನಾಗಿರುವಂತಹ ವಾರ ಈ ವಾರ. ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಎಲ್ಲರೂ ಸಹಾಯ ಸಹಕಾರ ಕೊಡ್ತಾರೆ, ಸಾಕಷ್ಟು ಲಕ್ಷ್ಮೀ ಪ್ರಾಪ್ತಿ ಆಗಿರುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ವಾರ ಧನುರಾಶಿಯವರಿಗಿರುತ್ತೆ. ವಿಶೇಷವಾಗಿ ಶುಕ್ರನ ಸಂಚಾರವನ್ನು ನೋಡ್ಲಿಕ್ಕಾಗಿ ನಿಮಗೆ ಆಶೀರ್ವಾದ ಇದೆ.
ಹಾಗೆ ಅದೃಷ್ಟ ಕುಲಾಯಿಸುತ್ತೆ. ಹೈಯರ್ ಲರ್ನಿಂಗ್ ವಿದ್ಯಾರ್ಥಿಗಳಿಗಾಗುತ್ತೆ. ಟ್ರಾವೆಲ್ ಮಾಡ್ತೀರಾ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಒಳ್ಳೆಯ ಬಾಂಧವ್ಯ ಇರುತ್ತೆ. ಇದೇ ರೀತಿಯಾದಂತಹ ಪ್ರಗತಿ ನಿಮ್ಮ ಜೀವನದಲ್ಲಿ ಇರಬೇಕು ಅಂತಂದರೆ ಧನುರಾಶಿಯವರು ಈ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂಥ ಲಕ್ಷ್ಮೀ ಶ್ರೀಚಕ್ರವಂತರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ಇದು ನಿಮ್ಮ ರಾಶಿಗೆ ತುಂಬ ಆಗಿ ಬರುತ್ತೆ. ಧನುರಾಶಿಯವರಿಗೆ ಯಾರು ಇದನ್ನು ಮನೆಯಲ್ಲಿ ತಂದಿಟ್ಕೊಂಡು ಪೂಜೆ ಮಾಡ್ತಾರೆ ಅವರ ಅದೃಷ್ಟವೇ ಕುಲಾಯಿಸುತ್ತೆ. ರಹಸ್ಯ ತ್ರಿಕೋನಗಳಿದೆ, ಮನೆಗೆ ಪ್ರೊಟೆಕ್ಷನ್ ಇರುತ್ತೆ. ಯಾರ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದೆ ಸುತ್ತಮುತ್ತ ನಿಮಗೆ 5-6 ಮೀಟರಲ್ಲಿ ಮಾಟ ಮಂತ್ರ ತಂತ್ರ ದೋಷ ತಟ್ಟೋದಿಲ್ಲ. ಮನೆಯವರಿಗೆ ಪ್ರೊಟೆಕ್ಷನ್ ಇರುತ್ತೆ. ಅವರ ಜೀವನದಿಂದ ಸಾಲ ಅನ್ನೋ ಪದ ಹೊರಟೋಗುತ್ತೆ. ₹1 ಕೂಡ ಇನ್ನೊಬ್ಬರಿಗೆ ಕೈ ಚಾಚುವಂಥ ಪರಿಸ್ಥಿತಿ ಬರೋದಿಲ್ಲ. ಕೈಯಲ್ಲಿ ಸದಾ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ವೃತ್ತಿ, ವ್ಯಾಪಾರ, ನೌಕರಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಮನೆಯಲ್ಲಿ ಸಂತಾನ ಪ್ರಾಪ್ತಿ, ಮನೆ ಕಟ್ಟಿಸ್ತೀರಾ, ವಾಹನ ಕೊಂಡ್ಕೊಳ್ತೀರಾ. ಅಷ್ಟೈಶ್ವರ್ಯವನ್ನು ಕೊಡುವಂಥ ಅಕ್ಷಯ ಪಾತ್ರೆ ಇದು. ತರಿಸಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. 30ರಿಂದ 45 ದಿವಸ 50 ದಿವಸ ಆಗುತ್ತೆ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ಹೋಮ ಮಾಡಿ ನಿಮ್ಮ ಮನೆ ಕಳಿಸ್ಕೊಡುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ವೀಕ್ಷಕರೇ, ಧನುರಾಶಿಯವರಿಗೆ ಈ ವಾರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಗ್ರಹಣದ ಸಂದರ್ಭದಲ್ಲಿ ಪ್ರಯಾಣವನ್ನು ಅವಾಯ್ಡ್ ಮಾಡ್ಕೊಳ್ಳಿ. ತೀರಾ ಅನಿವಾರ್ಯ ಅಂದಾಗ ಮಾತ್ರ ಮಾಡ್ಕೊಳ್ಳಿ. ಗ್ರಹಣದ ಸಂದರ್ಭದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸಾಧ್ಯ ಆದರೆ 1008, ಇಲ್ಲಾಂದರೆ 108 ಸಲ. ಹಾಗೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಪವಮಾನ ಜಗದ ಪ್ರಾಣ, ಲಕ್ಷ್ಮೀ ಪ್ರಾಪ್ತಿಗೆ ಭಾಗ್ಯದ ಲಕ್ಷ್ಮೀ ಬರಮ್ಮ 3 ಈ ರೀತಿಯಾದಂತಹ ನಾವು ಭಕ್ತಿಗೀತೆಗಳನ್ನು ಸ್ತೋತ್ರಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ, ಜೀತ್ ಮೀಡಿಯಾ ಪವಮಾನ ಜಗದ ಪ್ರಾಣ ಅಂತ ಟೈಪ್ ಮಾಡಿ, ಜೀತ್ ಮೀಡಿಯಾ ಭಾಗ್ಯದ ಲಕ್ಷ್ಮಿ ಅಂತ ಟೈಪ್ ಮಾಡಿ, ನಿಮಗೆ ಸಿಗುತ್ತೆ. ಇವುಗಳನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದೇ ರೀತಿ ವಿಶೇಷವಾಗಿ ನೋಡಿ, ಧನುರಾಶಿಯವರಿಗೆ ಸೆಪ್ಟೆಂಬರ್ 15, 16, 17ಕ್ಕೆ ಒಂದು ಕರಿಯರಲ್ಲಿ ಗುಡ್ ನ್ಯೂಸ್ ಬರುತ್ತೆ. ಅಂದರೆ ಯಾರ್ಯಾರು ಕೆಲಸಕ್ಕೋಸ್ಕರ ಅಪ್ಲಿಕೇಶನ್ ಹಾಕ್ಕೊಂಡು ಕಾಯ್ತಾ ಇದ್ದೀರಿ, ನಿಮಗೆ ಕೆಲಸಕ್ಕೆ ಜಾಯ್ನ್ ಆಗಿ ಎನ್ನುವ ಆಫರ್ ಲೆಟರ್ ಬರುವಂಥ ಸಾಧ್ಯತೆ ಇದೆ. 18, 19ನೇ ತಾರೀಕಿಗೆ ನಿಮಗೆ ಟ್ರಾವೆಲ್ ಅಂತ ತೋರಿಸ್ತಾ ಇದೆ, ಪ್ರಯಾಣದಲ್ಲಿ ಶುಭ ಅಂತ ತೋರಿಸ್ತಾ ಇದೆ. 20ನೇ ತಾರೀಕಿಗೆ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಆದರೆ ಅವತ್ತಿನ ದಿನ 20ನೇ ತಾರೀಕಿಗೆ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸನ್ನು ನಾವು ಬಿಡಬೇಕಾಗತ್ತೆ ಅಂತ ತೋರಿಸುತ್ತೆ. 21ನೇ ತಾರೀಕಿಗೆ ಚಂದ್ರಗ್ರಹಣ ಇದೆ, ಹಾಗಾಗಿ ಅವತ್ತಿನ ದಿನ ಯಾವುದೇ ಹೊಸ ವೆಂಚರ್ಗಳಿಗೆ ಕೈ ಹಾಕಬೇಡಿ. 22ನೇ ತಾರೀಕಿಗೆ ಮಂಗಳ ವೃಶ್ಚಿಕಕ್ಕೆ ಎಂಟರ್ ಆಗುವಂಥದ್ದು. ನಿಮ್ಮ ಶಕ್ತಿ, ಒಂದು ಇನ್ನರ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಆದರೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಿಮಗೆ ಒಂದು ಸ್ಟ್ರಗಲ್ ಅಂದರೆ ಮುಂದಿನ ವಾರಕ್ಕೆ ಒಂದು ಸ್ವಲ್ಪ ಶತ್ರುಗಳು ಹುಟ್ಕೋತಾರೆ. ನಿಮ್ಮ ದಾರಿಗೆ ಕಲ್ಲು ಮುಳ್ಳನ್ನು ಎಸೆಯುವಂತಹ ಒಂದು ಸ್ಟ್ರಗಲ್ ನಿಮಗೆ ಮಾಡಬೇಕು ಅನ್ನೋದಕ್ಕೆ ರೆಡಿ ಆಗ್ತಾರೆ, ಸಜ್ಜಾಗ್ತಾರೆ. ಮುಂದಿನ ವಾರಕ್ಕೆ ನಾವು ನೋಡಿ 22ನೇ ತಾರೀಕಿಂದ ಮಂಗಳ ವೃಶ್ಚಿಕಕ್ಕೆ ಎಂಟ್ರಿ ಆಗೋದ್ರಿಂದ ನಾವು ಈಗಾಗಲೇ ರೆಡಿಯಾಗಿರಬೇಕು. ಧನರಾಶಿಯವರು ನೆಕ್ಸ್ಟ್ ವೀಕಿಗೆ ಒಂದು ಸ್ವಲ್ಪ ಕಷ್ಟ ಇದೆ, ನಾವು ಶತ್ರು ಕಾಟ ಇದೆ, ಅದನ್ನು ಮೀರಿ ಮುಂದುವರಿಯೋಣ ಎನ್ನುವಂಥ ಒಂದು ಗಟ್ಟಿ ಮನಸ್ಥಿತಿಯವರಾಗಿ. ಅದೇ ರೀತಿ ಗುರುವಾರ ಭಾನುವಾರ ಶುಭ ಇರುತ್ತೆ. ಯೆಲ್ಲೋ ಮತ್ತು ಸ್ಯಾಫ್ರಾನ್ ಪರ್ಪಲ್ 3 ಬಣ್ಣ ಶುಭ ಕೊಡುತ್ತೆ. ನಂಬರ್ 3, 9 ಶುಭ. ಅದೇ ರೀತಿ ನೋಡಿ, ಯೆಲ್ಲೋ ಸೆಫೈರ್ ಧಾರಣೆ ಮಾಡೋದು ಒಳ್ಳೆಯದು ಈ ರಾಶಿಯವರು ಅಂತ ತೋರಿಸುತ್ತೆ. ಅದನ್ನು ಯೆಲ್ಲೋ ಸೆಫೈರ್ ಬೇಕು, ನಾವು ಪ್ಯೂರ್ ಯೆಲ್ಲೋ ಸೆಫೈರ್ ಎಲ್ಲಿ ಸಿಗುತ್ತೆ, ಅದೇ ರೀತಿ ಜಾತಕ ಪರಿಶೀಲನೆ ಮಾಡಬೇಕು. ನಾವು ಗುರುಗಳೇ ನಿಮ್ಮ ಹತ್ರ ದಶಭುಕ್ತಿ ಪ್ರಕಾರ ನಾವು ರೆಮಿಡಿಯನ್ನು ತಗೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಹಾಕಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಡ್ತೀನಿ. ಹಾಗೆ ನಾನು ನಿಮ್ಮ ಮನೆಗೆ ಬಂದು ವಾಸ್ತು ಕೂಡ ನೋಡಬೇಕು ಅಂದ್ರೆ ನೋಡ್ತೀನಿ. ಹೌದು ಗುರುಗಳೇ, ನಮ್ಮದು ವಾಸ್ತು ಸರಿ ಇಲ್ಲ, ಮನೆ ಕಟ್ಟಿದ ಮೇಲೆ ಯಾಕೋ ತೊಂದರೆ ಆಗ್ತಾ ಇದೆ, ಡೌನ್ಫಾಲ್ ಆಗ್ತಾ ಇದೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ ಅಂತ ಇದ್ರೆ ಏನೂ ತೊಂದರೆ ಇಲ್ಲ. ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ವಾಸ್ತು ನೋಡಿ ಅದಕ್ಕೆ ವಿರಳ ಪರಿಹಾರವನ್ನು ಸೂಚಿಸ್ತೀನಿ. ವೀಕ್ಷಕರೇ, ಇನ್ನು ವಿಶೇಷವಾಗಿ ಈ ವಾರ ಗುರುವಾರ ನೋಡಿ, ಬರುವಂತಹ ಗುರುವಾರ ಯಾವುದಾದ್ರೂ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬಿಟ್ಟು 1 kg ಬಾಳೆಹಣ್ಣು, 2 ತೆಂಗಿನಕಾಯಿ, ಅದೇ ರೀತಿ 2 ಬಾದಾಮಿಗಳನ್ನು ವಿಷ್ಣು ದೇವರ ಪಾದಕ್ಕೆ ಅಥವಾ ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಸಿ ನಮಸ್ಕಾರ ಮಾಡಿ ದಾನ ಕೊಟ್ಟು ಬರೋದ್ರಿಂದ ಬಹಳ ಒಳ್ಳೆಯ ಫಲ ಬರುತ್ತೆ. ಅದೇ ರೀತಿ ಪಿತೃಪಕ್ಷ ನಡೀತಾ ಇದೆ, ಹಿರಿಯರಿಗೆ ಶ್ರಾದ್ದ ಕರ್ಮ ಕಾರ್ಯಗಳನ್ನು ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ,
ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನೋಡಿ, ಸೂರ್ಯ ಮತ್ತು ಬುಧನ ಸಂಚಾರ 9ನೇ ಮನೆಯಲ್ಲಿ ಆಗ್ತಾ ಇದೆ. ಇದರಿಂದ ಮಕರ ರಾಶಿಯವರು ಈ ವಾರ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಕೊಡ್ತೀರಿ, ಭಗವಂತನ ನಾಮಸ್ಮರಣೆ, ಜಪ, ತಪ, ಹೋಮಗಳಲ್ಲಿ ಭಾಗಿಯಾಗ್ತೀರಿ. ಅದೇ ರೀತಿ ಈ ವಾರ ಪಾರ್ಶ್ವ ಸೂರ್ಯಗ್ರಹಣ ಕೂಡ ನಡೀತಾ ಇದೆ 21ಕ್ಕೆ. ಹಾಗಾಗಿ ಮಕರ ರಾಶಿಯವರು 21, 22 ಪ್ರಯಾಣದ ಬಗ್ಗೆ ಜಾಗೃತಿ ಇರಲಿ. ಅಗತ್ಯ ಇದ್ದಾಗ ಮಾತ್ರ ಪ್ರಯಾಣ ಮಾಡಿ, ಇಲ್ಲ ಅಂದರೆ ಬೇಡ. ಹಾಗಾಗಿ ಒಂದು ಸ್ವಲ್ಪ ಮಕರ ರಾಶಿಯವರಿಗೆ ಈ ವಾರ ಲೀಗಲ್ ಮ್ಯಾಟರ್ಸ್ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಕೊಡುತ್ತೆ. ಹಾಗಾಗಿ ತುಂಬ ಜಾಗ್ರತೆ, ವಾಣಿಯ ಮೇಲೆ ಜಾಗ್ರತೆ. ವಾಣಿ ಅಂದರೆ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಹಾಗಾಗಿ ಮಾತಿನ ಮೇಲೆ ಮಕರ ರಾಶಿಯವರು ಈ ವಾರ ತುಂಬ ಜಾಗೃತಿಯಾಗಿರಬೇಕಾಗತ್ತೆ. ಹಾಗಾಗಿ ಮತ್ತೆ ನಾನು ಹೋದ ವಾರ ಹೇಳಿದ ರೀತಿ ಮಾಧ್ಯಮದಲ್ಲಿ ಮತ್ತೆ ನೀವು ಯಾವುದೋ ಒಂದು ಮಾತು ತುಂಬ ಕಷ್ಟವನ್ನು ಕೊಡುವಂತಹ ಸ್ಥಿತಿಯನ್ನು ಎದುರಿಸುವಂತಹ ಯಾವುದಾದ್ರೂ ರಾಜಕಾರಣಿ ಆಗಲಿ, ಸಿನಿಮಾ ತಾರೆ ಆಗಲಿ, ಅಥವಾ ಒಂದು ಸೆಲೆಬ್ರಿಟಿ ಆಗಲಿ ಮಾತಿನಿಂದ ವಿವಾದವನ್ನು ಎಳೆದುಕೊಳ್ಳುವಂತಹ ಘಟನೆ ಸೂರ್ಯಗ್ರಹಣದ ಒಳಗೆ ಅಥವಾ ಸೂರ್ಯಗ್ರಹಣದ ನಂತರ ಆಗುವಂತಹ ಸ್ಥಿತಿಯನ್ನು ತಾವು ಮಾಧ್ಯಮದಲ್ಲಿ ಶೀಘ್ರದಲ್ಲಿಯೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡಲಿದ್ದೀರಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಅದೇ ರೀತಿ ನೋಡಿ, ಮಕರ ರಾಶಿಯವರಿಗೆ ಕರಿಯರ್ ಅಂತ ಬಂದಾಗ, ವೃತ್ತಿ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಸೂರ್ಯ ಮತ್ತು ಬುಧ 9ನೇ ಮನೆಯಲ್ಲಿ ನಿಮಗೆ ಸಪೋರ್ಟ್ ಕೊಡುತ್ತೆ. ಅದೇ ರೀತಿ ಯಾವುದೇ ರೀತಿಯ ಒಂದು ಮನಸ್ಸಿನಲ್ಲಿ ಭಯ, ಆತಂಕ, ಒಂದು ದುಗುಡ ಇರೋದಿಲ್ಲ. ಮಾಡ್ತೀನಿ, ಈ ಒಂದು ಕೆಲಸಕ್ಕೆ ನಾನು ಫ್ರೇಮ್ ಹಾಕ್ಕೊಂಡಿದ್ದೀನಿ, ಇಷ್ಟು ಹೊತ್ತಿನಲ್ಲಿ ನಾನು ಕೆಲಸ ಮಾಡಿ ಮುಗಿಸ್ತೀನಿ, ನಾನು ಯಾರಿಗೂ ಅಂಜೋದಿಲ್ಲ. ಸತ್ಯ, ನ್ಯಾಯ, ಧರ್ಮ, ನಿಷ್ಠೆಯ ದಾರಿಯಲ್ಲಿ ನಡೆದ್ರೆ ಮಕರ ರಾಶಿಯವರಿಗೆ ಈ ವಾರ ಕೆಲಸ ಕಾರ್ಯದಲ್ಲಿ ಯಾವ ತೊಂದರೆಯೂ ಬರೋದಿಲ್ಲ. ಯಾರು ನಿಮ್ಮನ್ನ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶತ್ರು ಕಾಟ ಕೂಡ ಹಿಮ್ಮೆಟ್ಟುತ್ತೆ. ಶತ್ರು ಕಾಟ ಇದೆ, ಹೋದ ವಾರದಿಂದ ಸ್ಟಾರ್ಟ್ ಆಗಿದೆ, ಅದು ಕೂಡ ಈ ವಾರ ಸಪ್ರೆಸ್ ಆಗುತ್ತೆ. ಫಿನಾನ್ಸ್ ಅಂತ ಬಂದಾಗ ಈ ವಾರ ನಿಮಗೆ ಆದಾಯವೂ ಕೂಡ ಚೆನ್ನಾಗಿ ಬರುತ್ತೆ, ಹಣ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈಕ್ವಲ್ ಡಬಲ್ ಆಗಿ ನೋಡಿ, ಇವಾಗ 10,000 ಬಂತು ಅಂದರೆ 30,000 ಖರ್ಚು ರೆಡಿ ಇರುತ್ತೆ, ಇನ್ನೂ 20,000 ನಾವು ಅಡ್ಜಸ್ಟ್ ಮಾಡಬೇಕು. ಈ ರೀತಿಯಾಗಿರುತ್ತೆ, ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ಒಂದು ಸ್ವಲ್ಪ ತಂದೆ ತಾಯಿ ಮಕ್ಕಳ ಜೊತೆಗೆ, ಗಂಡ ಹೆಂಡತಿ, ಹೀಗೆ ಡಿಸ್ಪ್ಯೂಟ್ಸ್ ಆಗುತ್ತೆ, ವಾದ ವಿವಾದ ಆಗುತ್ತೆ, ಜಗಳ ಆಗುತ್ತೆ. ಇದಕ್ಕೆ ಒಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ. ದೇವರ ಮನೆಯಲ್ಲಿ ಒಂದು ಜೇನುತುಪ್ಪ ತುಂಬಿದ ಬಾಟ್ಲನ್ನು ಇಟ್ಟುಬಿಡಿ. ಆಲ್ರೆಡಿ ನೀವು ಇಟ್ಟಿದ್ದೀರಿ ಅಂತಂದರೆ ಆ ಜೇನುತುಪ್ಪದ ಬಾಟ್ಲನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು 11 ಸಲ ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳಿ ಮತ್ತೆ ದೇವ್ರ ಮನೆಯಲ್ಲಿ ಇಟ್ಬಿಡಿ. ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಇನ್ನೊಬ್ಬರಿಗೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದಾಗ ನೀವು ಕೂಲ್ ಆಗ್ತೀರಾ, ಅವ್ರು ಬೈತಾರೆ, ಇವ್ರು ರಿಯಾಕ್ಟ್ ಮಾಡ್ತಿಲ್ಲ ಅಂತ ಅವ್ರು ಹೋಗ್ತಾರೆ ಮನೆಯಲ್ಲಿ. ಯಾಕೆಂದರೆ ಮನೆ ಸದಸ್ಯರಂದ್ರೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಜಾಗೃತಿಯನ್ನು ವಹಿಸಿ. ವೀಕ್ಷಕರೇ ನೋಡಿ, ಮಕರ ರಾಶಿಯವರಿಗೆ ಕಾಲಕ್ಕೂ ಸಾಲ ಇರಬಾರ್ದು, ಸೋಲು ಇರಬಾರ್ದು, ಜೀವನದಲ್ಲಿ ಗೆಲುವಿರಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕಟ್ಟಿಸ್ಬೇಕು, ವಾಹನ ಕೊಂಡ್ಕೊಳ್ಬೇಕು, ಇನ್ನೊಬ್ಬರು ನಿಮ್ಮನ್ನು ನೋಡಿ ಅಚ್ಚರಿ ಪಡಬೇಕು, ಆ ರೀತಿ ಒಳ್ಳೆಯ ರೀತಿ ಬೆಳವಣಿಗೆ ಆಗಬೇಕು ಅಂದರೆ ಒಂದು ವಸ್ತು ಮನೆಯಲ್ಲಿ ಇಟ್ಕೊಳ್ಳೇಬೇಕು, ಪೂಜೆ ಮಾಡಲೇಬೇಕು. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀ ಚಕ್ರಯಂತ್ರ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ವೀಕ್ಷಕರೇ, ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿರುವಂಥದ್ದು. ಇದು ಮನೆಯಲ್ಲಿದ್ದರೆ ಸಾಕು, ಮನೆ ಸುತ್ತಮುತ್ತ 5-6 ಮೀಟರ್ ಪ್ರೊಟೆಕ್ಷನ್ ಕೊಡುತ್ತೆ. ಮಾಟ ಮಂತ್ರ ತಂತ್ರ ಶಕ್ತಿ ಮನೆಗೆ ಬರೋದಿಲ್ಲ. ನೀವು ಇದನ್ನು ಪ್ರತಿದಿನ ನೋಡಿಬಿಟ್ಟು ಪೂಜೆ ಮಾಡಿ ಹೊರಟ್ರೆ ಆ ದಿನ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಆಗುತ್ತೆ. ಸಾಲ ಅನ್ನೋ ಪದ ಜೀವನದಲ್ಲಿ ಇರೋದಿಲ್ಲ, ಸೋಲು ಇರೋದಿಲ್ಲ. ಇದನ್ನು ಮನೆಗೆ ತರಿಸ್ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. 30ರಿಂದ 50 ದಿವಸ ಆದಮೇಲೆ ನಿಮ್ಮ ಹೆಸರಲ್ಲಿ ಹೋಮಕ್ಕಿಟ್ಟು ಮನೆ ಕಳಿಸುವಂಥ ವ್ಯವಸ್ಥೆ ಮಾಡುತ್ತೆ ನಮ್ಮ ತಂಡ. ವೀಕ್ಷಕರೇ, ಇನ್ನು ವಿಶೇಷವಾಗಿ ಶನಿವಾರ ಗುರುವಾರ ಶುಭ ಇರುತ್ತೆ. ನೀಲಿ ಬಣ್ಣ ಹಾಗೂ ಹಸಿರು ಬಣ್ಣ ಶುಭ. ನಂಬರ್ 8-3 ಶುಭ ಇರುತ್ತೆ ನಿಮಗೆ. ಓಂ ಶಂ ಶನೈಶ್ಚರಾಯ ನಮಃ. ಈ ಬರೋ ಶನಿವಾರ ಬೆಳಗ್ಗೆ 11 ಬಾರಿ ಶನಿ ಭಗವಾನರ ದೇವಾಲಯದಲ್ಲಿ ಹೋಗಿ ನಮಸ್ಕಾರ ಮಾಡಿ 1 kg ಕಪ್ಪು ಎಳ್ಳು, 1 ಲೀಟರ್ ಕಪ್ಪು ಎಣ್ಣೆಯನ್ನು ದಾನ ಮಾಡಿ 11 ಸಲ ಮಂತ್ರ ಹೇಳಿ ಬರೋದ್ರಿಂದ ಶುಭ ಇರುತ್ತೆ. ಗ್ರಹಣ ಬೇರೆ ಬರ್ತಾ ಇದೆ 21ನೇ ತಾರೀಕಿಗೆ. ಜರ್ನಿಯನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಜರ್ನಿ ಮಾಡಲೇಬೇಕಾದಂತಹ ಸಂದರ್ಭ ಬಂದರೆ 11 ಬಾರಿ ಮಹಾಮೃತ್ಯುಂಜಯ ಮಂತ್ರ ಹೇಳಿಬಿಟ್ಟು ವಾಹನವನ್ನು ಹತ್ತುವುದು ಸೂಕ್ತ. ಇನ್ನು ವಿಶೇಷವಾಗಿ ಮನೆಯಿಂದ ನೀವು ಹೊರಗಡೆ ಹೊರಡಬೇಕಾದ್ರೆ ಈ ರಾಶಿಯವರು ನಿಮ್ಮ ಜೊತೆಗೆ 6 ಕಪ್ಪು ಮೆಣಸು, 6 ಲವಂಗ, 6 ಏಲಕ್ಕಿ ಒಂದು ಪೇಪರ್ನಲ್ಲಿ ಕಟ್ಟಿಟ್ಕೊಳ್ಳಿ. ಈ ವಾರ ಪೂರ್ತಿ ಪ್ರೊಟೆಕ್ಷನ್ ಕೊಡುತ್ತೆ. ವಾರ ಆದಮೇಲೆ ಅದನ್ನು ಶುದ್ಧವಾದಂಥ ಹರಿಯುವ ನೀರಿಗೆ ಬಿಡ್ಬೋದು ಅಥವಾ ಮರದ ಕೆಳಗಡೆ ಹಾಕ್ಬೋದು. ವೀಕ್ಷಕರೇ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ,
ಕುಂಭರಾಶಿಯ ಈ ವಾರದ ಭವಿಷ್ಯವನ್ನು ನೋಡ್ಲಿಕ್ಕಾಗಿ ಶುಕ್ರ ನೋಡಿ, ಶುಕ್ರ ನಿಮಗೆ ಸಿಂಹರಾಶಿಯಲ್ಲಿ 7ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಒಂದು ತೇಜಸ್ಸು, ಔರ, ಒಂದು ಖ್ಯಾತಿ, ಪ್ರಖ್ಯಾತಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಅಟ್ರಾಕ್ಷನ್ನು, ಸಂಬಂಧದಲ್ಲಿ ಪ್ರೀತಿ, ಮಧುರತೆ, ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ. ಹಾಗೆ ಯಾರಿಗೆ ಮದುವೆ ಸೆಟ್ ಆಗಿಲ್ಲ, ಕುಂಭರಾಶಿಯವರಿಗೆ ಮದುವೆ ಸೆಟ್ ಆಗುವಂಥ ಭಾಗ್ಯ ಕೂಡಿ ಬರ್ತಾ ಇದೆ, ಶುಭಾಶಯಗಳಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಕುಂಭರಾಶಿಯವರಿಗೆ ಕೆಲಸ ಕೂಡ ಸಿಗುತ್ತೆ. ಯಾರ್ಯಾರು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ, ತುಂಬ ದಿವಸದಿಂದ ಸ್ಟ್ರಗಲ್ ಮಾಡ್ತಾ ಇದ್ದಿರ್ತಾರ, ನಿಮಗೆ ತುಂಬ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಯಾಕೋ ನಾನು ಇಷ್ಟು ಎಜುಕೇಷನ್ ಆಗಿದೆ, ಕೆಲಸದ ಅಪ್ಲಿಕೇಶನ್ ಅಂತೂ 1000 ಅಪ್ಲಿಕೇಶನ್ ಹಾಕಿದ್ದೀನಿ, ಯಾಕೋ ನನಗೆ ಇಂಟರ್ವ್ಯೂ ಕಾಲ್ ಫಾರ್ಮ್ ಬರ್ತಾ ಇಲ್ಲ, ಇಂಟರ್ವ್ಯೂ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ನಾನು ಏನು ಮಾಡಲಿ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ, ಹತಾಶೆಯಲ್ಲಿದ್ದಂಥವ್ರಿಗೆ, ಕುಂಭರಾಶಿಯವರಿಗೆ ಈ ವಾರ ಕೆಲಸಕ್ಕೆ ಆಫರ್ ಬರುತ್ತೆ. ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಗುರುವಿನ ಸಂಚಾರ ನೋಡಿ, ಕರ್ಕ ರಾಶಿಯಲ್ಲಿ 6ನೇ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನೀವು ಈ ವಾರ ಕೆಲವೊಂದು ಸಂಕಷ್ಟಗಳಿಂದ ಹೊರಗಡೆ ಬರ್ತೀರಾ ಗುರುವಿನ ಆಶೀರ್ವಾದದಿಂದ. ಕುಂಭರಾಶಿಯವರಿಗೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡವರು, ಸುಮ್ಮನೆ ನಿಮ್ಮನ್ನು ಯಾರೋ ಸಮಸ್ಯೆಯಲ್ಲಿ ಸಿಕ್ಕಾಕಿಸಿರ್ತಾರೆ, ಅಂತ ಎಲ್ಲ ಲಿಟಿಗೇಷನ್ಗಳು, ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಅದೇ ರೀತಿ ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪ ಅಂದರೆ, ಸಾಲ ತೀರಿಸ್ತೀರಾ ಈ ವಾರ. ಋಣಮುಕ್ತರಾಗುವಂಥದ್ದು ನೋಡಿ. ಜೀವನ ಪರ್ಯಂತ ನಮಗೆ ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ಕುಂಭರಾಶಿಯವರು ದಯಮಾಡಿ ನಿಮಗೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ, ರೆಫರ್ ಮಾಡ್ತೀನಿ. ಅದೇನಪ್ಪ ಅಂತಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದೆ. ಈ ಶ್ರೀಚಕ್ರ ಯಂತ್ರವನ್ನು ಯಾರು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ, ಅವರ ಜೀವನದಿಂದ ಸಾಲ ಅನ್ನೋ ಪದ ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ. ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ನಿಮಗೆ ಜೀವನದಲ್ಲಿ ಸದಾ ಗೆಲುವಿರುತ್ತೆ, ಸೋಲು ಅನ್ನೋ ಮಾತೇ ಇರೋದಿಲ್ಲ, ಶತ್ರು ಕಾಟ ಇರೋದಿಲ್ಲ. ಮನೆ ಸುತ್ತ ರಕ್ಷಾ ಕವಚ ಇರುತ್ತೆ. ಇದು ಮನೆಯಲ್ಲಿ ಇಟ್ಕೋಬಹುದು, ವ್ಯಾಪಾರದ ಕ್ಷೇತ್ರದಲ್ಲೂ ಕೂಡ ಇಟ್ಕೋಬಹುದು. ಇದರಿಂದ ನಿಮಗೆ ಶತ್ರು ಕಾಟ ಇರೋದಿಲ್ಲ, ಯಾವ ತೊಂದರೆನೂ ಇರೋದಿಲ್ಲ. ಇದನ್ನು ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಈ ಸಂಚಿಕೆ ನೋಡಿದ ಮೇಲೆ ಬುಕ್ ಮಾಡ್ಕೊಳ್ಳಿ. 30ರಿಂದ 50 ದಿವಸ ಆದಮೇಲೆ ನಿಮ್ಮ ಮನೆ ಕಳಿಸೋದಕ್ಕೆ ನಮ್ಮ ತಂಡ ಸಹಾಯ ಸಹಕಾರ ಕೊಡುತ್ತೆ. ಹೋಮಕ್ಕೆ ಇಡಬೇಕಲ್ಲ, ಹಾಗಾಗಿ ಸಮಯ ಬೇಕಾಗುತ್ತೆ. ವೀಕ್ಷಕರೇ, ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ವಿಶೇಷವಾಗಿ ಹಣ ಬರುತ್ತೆ ಇಲ್ಲ ಅಂತಿಲ್ಲ, ಆದರೆ ನಿಮಗೆ ಈ ವಾರ ಸ್ವಲ್ಪ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬರುವಂಥದ್ದು, ಲಿಟಿಗೇಷನ್ಗಳು, ಲೀಗಲ್ ಡಿಸ್ಪ್ಯೂಟ್ಸ್ಗಳು ಇಂಥದ್ದೆಲ್ಲ ಇರುತ್ತೆ. ಸೂರ್ಯಗ್ರಹಣದ ಒಂದು ತೊಂದರೆಯಿಂದ ಅದನ್ನು ನೋಡ್ಕೊಳ್ಳಿ ಒಂದು ಸ್ವಲ್ಪ. ಅದೇ ರೀತಿ ರಿಲೇಷನ್ಶಿಪ್ ಅಂತ ಬಂದಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದನ್ನು ಕೂಡ ಬಗೆಹರಿಸ್ಕೊಳ್ಳಿ. ಜಗಳ ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸ್ಟಡಿಯಲ್ಲಿ ಫೋಕಸ್ ಔಟ್ ಆಗುತ್ತೆ. ಏನೋ ಕೂತ್ಕೋತೀರಾ, ಓದೋದಕ್ಕೆ ಬೇಡ ಅನಿಸುತ್ತೆ. ನಿಮ್ಮ ಫೋಕಸ್ಸನ್ನೆಲ್ಲ ಹಿಡಿದಿಟ್ಟು ಅಧ್ಯಯನದಲ್ಲಿ ಒಂದು ಹಿಡಿದಿಡಬೇಕಾದಂಥ ಅನಿವಾರ್ಯ ವಾರ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಶುಕ್ರವಾರ, ಶನಿವಾರ ಚೆನ್ನಾಗಿರುತ್ತೆ. ನೀಲಿ ಬಣ್ಣ ಮತ್ತು ಬಿಳಿ ಬಣ್ಣ ಶುಭ. ಈ ವಾರ ಪೂರ್ತಿ ಬಿಳಿಯ ಬಣ್ಣದ ಕರ್ಚಿಪ್ಪನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ಬಿಡಿ. ಅದರಿಂದ ನಾವು ಮುಖ ಒರೆಸ್ಕೊಳ್ಳೋದಾಗ್ಲಿ, ಯೂಸ್ ಮಾಡೋದಾಗ್ಲಿ ಮಾಡಬಾರ್ದು, ಹೊರಗಡೆನೆ ತೆಗಿಬಾರ್ದು. ಬಿಳಿ ಬಣ್ಣದ ಕರ್ಚಿಪ್ ನಿಮ್ಮ ಹತ್ರ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸಾಂಕೇತಿಕವಾಗಿ ರೆಮಿಡಿಗೆ ನಾನು ಇಡಿಸಿರ್ತೀನಿ, ಅದನ್ನು ಬ್ಯಾಗಲ್ಲಿ ಬಚ್ಚಿಟ್ಕೊಳ್ಳಿ. ಒಂದು ವಾರ ಪೂರ್ತಿ ಆದಮೇಲೆ ಅದನ್ನು ಒಗೆದು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹೊಸ ಕರ್ಚಿಪ್ ತಗೋಬೇಕು, ಅದು ಕ್ಲೀನ್ ಆಗಿರಬೇಕು, ಅದರ ಲೈನೂ ಇರಬಾರ್ದು, ಬಾರ್ಡರ್ ಇರಬಾರ್ದು, ಫುಲ್ ಪ್ಲೇನ್ ವೈಟ್ ಆದಂಥ ಕರ್ಚಿಪ್ ತಗೊಳ್ಳಿ. ಹಾಗೆ ಈ ವಾರ ವಿಷ್ಣುವಿನ ಆರಾಧನೆ ಅಂತ ಬರುತ್ತೆ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಅದನ್ನು ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಇನ್ನು ಗ್ರಹಣದ ಒಂದು ರೆಮಿಡಿ ಅಂತ ಬಂದಾಗ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡಿ ಗ್ರಹಣದ ದಿನ ಮತ್ತು ಗ್ರಹಣದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಪಠಣೆ ಮಾಡಿ. ಸಾಧ್ಯ ಆದರೆ 1008, ಇಲ್ಲ ಅಂದರೆ 108, ಅದೂ ಇಲ್ಲ ಅಂದರೆ 11 ಬಾರಿ ಪಠಣೆ ಮಾಡ್ಕೋಬೋದು. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನೋಡಿ, ವಿಷ್ಣುವಿನ ಆರಾಧನೆ ಸೂಕ್ತ ಅಂತ ಹೇಳುತ್ತೆ ಈ ವಾರ. ದೇವ್ರ ಮನೆ ಹತ್ರ ಬನ್ನಿ, ಕೂತ್ಕೊಳ್ಳಿ, 11 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ಮನೆಯಲ್ಲಿರುವ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು, ನಮಸ್ಕಾರ ಮಾಡಬೇಕಾದ್ರೆ ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಹೊರಡಿ. ಎಲ್ಲ ಕೆಲಸ ಸುಸೂತ್ರವಾಗಿ ಆಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡ್ಲಿಕ್ಕಾಗಿ ಮೀನರಾಶಿ. ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೆ ವಿಶೇಷವಾಗಿ ನಿಮಗೆ ಮನೆಯಲ್ಲಿ ಏನಾದರೂ ವಾಸ್ತುದೋಷ ಇದೆ ಅಂತ ಅನಿಸ್ತಾ ಇದೆಯಾ? ಹೌದು ಗುರುಗಳೇ, ಯಾಕೋ ನಾವು ಮನೆ ಕಟ್ಟಿದ ಮೇಲೆ ಸ್ವಲ್ಪ ಡೌನ್ಫಾಲ್ ಆಗ್ತಾ ಇದೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ, ಯಾಕೋ ಮನೆಯಲ್ಲಿ ಜಗಳ ಕಿರಿಕಿರಿ, ಒಬ್ರು ಮುಖ ಕಂಡ್ರೆ ಒಬ್ರಿಗಾಗಲ್ಲ, ಹೇಳಿದ ಮಾತು ಕೇಳಲ್ಲ, ಇದೆಲ್ಲ ಸಮಸ್ಯೆ ಇದ್ದರೆ ವಾಸ್ತುದೋಷ ಇರುತ್ತೆ. ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ, ವಾಸ್ತು ನೋಡ್ತೀನಿ. ವಾಸ್ತು ನೋಡೋದಕ್ಕೆ ನಾನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ಬರಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಹಾಕಿ ನಾನೇ ಬರ್ತೀನಿ ನಿಮ್ಮ ಮನೆಗೆ. ಹಾಗೆ ವಾಸ್ತು ಒಂದು ಕೆಡೋದು ಬೇಡ, ಕಟ್ಟೋದು ಬೇಡ.
ಏನು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಕಣ್ಣೆದುರುಗಡೆ ವಾಸ್ತು ದೋಷವನ್ನು ತೋರಿಸಿ, ನೋಡೋದಕ್ಕೆ ಸಿಂಪಲ್ ಇರುತ್ತೆ ವಸ್ತುಗಳು, ಆದರೆ ಪವರ್ಫುಲ್ ವಸ್ತು ಕೊಟ್ಟು ನಿಮ್ಮ ವಾಸ್ತು ದೋಷವನ್ನು ನಿವಾರಣೆ ಮಾಡಿ ಬರ್ತೀನಿ. ವಾಸ್ತು ಕರೆಯೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಹಾಗೆ ಇನ್ನೂ ಒಂದು, ನಿಮ್ಮ ಜೀವನದಲ್ಲಿ ಸಾಲ ಅನ್ನೋದೇನಾದರೂ ತೊಂದರೆ ಕೊಡ್ತಾ ಇದೆಯಾ? ಸೋಲು ಅನ್ನೋದು ಕಾಡಿಸ್ತಾ ಇದೆಯಾ? ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಈ ವಸ್ತುವನ್ನು ಮನೆಗೆ ತರಿಸ್ಕೊಳ್ಳಿ. ಮೀನರಾಶಿಯವರು ಸದಾ ಕಾಲ ಜೀವನದಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ತೀರ. ಕೆಲಸಕ್ಕೆ ಕೊರತೆ ಇರೋದಿಲ್ಲ, ವ್ಯಾಪಾರಕ್ಕೆ ಕಾರ್ಯಕ್ಕೆ ಕೊರತೆ ಇರೋದಿಲ್ಲ, ಸಾಕಷ್ಟು ಹಣ ಹರಿದು ಬರುತ್ತೆ ನಿಮ್ಮ ಮನೆಗೆ. ಮನೆ ಸುತ್ತ ಒಂದು ಪ್ರೊಟೆಕ್ಷನ್ ಇರುತ್ತೆ. ಇದು ಶ್ರೀಚಕ್ರ ಯಂತ್ರ ನಿಮ್ಮ ಮನೆಯಲ್ಲಿದ್ದರೆ 5-6 ಮೀಟರ್ ಸುತ್ತ ಒಂದು ಪ್ರೊಟೆಕ್ಷನ್ ಇರುತ್ತೆ. ಜಾಗ್ರತೆಯಾಗಿ ಮನೆಯನ್ನು ಕಾಯ್ತಾ ಇರುತ್ತೆ. ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳು ಮನೆಗೆ ಬರೋದಿಲ್ಲ. ಬಹಳ ಒಳ್ಳೆಯದು ಅಂದರೆ ಬಹಳ ಒಳ್ಳೆಯದಿದು. ಮನೆಯಲ್ಲಿ ಹಣಕ್ಕಂತೂ ಕೊರತೆ ಆಗೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡ ಇದನ್ನು ಹೋಮಕ್ಕಿಟ್ಟು 30ರಿಂದ 50 ದಿವಸ ಪೂಜೆ ಮಾಡಿ ನಿಮ್ಮ ಮನೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಈ ವಾರ ಮೀನರಾಶಿಯ ಸ್ಥಿತಿಗತಿಗಳನ್ನು, ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸ್ವಲ್ಪ ಇಶ್ಯೂಸ್ ಅಂತ ತೋರಿಸ್ತಾ ಇದೆ. ದಂಪತಿಗಳಲ್ಲಿ ಜಗಳ, ಮಕ್ಕಳು ಮಾತು ಕೇಳೋದಿಲ್ಲ, ಈ ರೀತಿಯಾದಂಥ ಸಾಕಷ್ಟು ಘಟನಾವಳಿಗಳು ನಡೆಯುತ್ತೆ. ನೆರೆಹೊರೆಯವರೊಂದಿಗೆ ಜಗಳ, ಕಚೇರಿಯಲ್ಲಿ ಬಾಸ್ ಅಥವಾ ಕೊಲೀಗ್ಸ್ಗಳೊಂದಿಗೆ ಜಗಳ. ಮೀನರಾಶಿಯವರಿಗೆ ಈ ವಾರ ಒಂಚೂರು ಕೈ ಹಾಕಿದ್ದೆಲ್ಲ ಒಂದು ಸ್ವಲ್ಪ ನೆಗೆಟಿವ್ ಅಂತಾನೆ ತೋರಿಸ್ತಾ ಇದೆ. ಪ್ರೊಟೆಕ್ಷನ್ ಬೇಕು ಅಂತಂದರೆ ಯಾರ್ಯಾರು ಮೀನರಾಶಿಯವರು ಶ್ರೀಚಕ್ರ ತರಿಸ್ಕೊಂಡಿದ್ದೀರಿ, ಶ್ರೀಚಕ್ರ ಆರಾಧನೆ ಜಾಸ್ತಿ ಮಾಡಿ, ಅದರ ಮುಂದೆ ತಾಮ್ರದ ಚೊಂಬಲ್ಲಿ ನೀರು ತುಂಬಿಟ್ಬಿಟ್ಟು ಅಟ್ಲೀಸ್ಟ್ 1 hour ಆದಮೇಲೆ ಅದರ ಮುಂದೆ ಇರೋದಕ್ಕೆ ಬಿಡಿ. ತದನಂತರ ನೀರನ್ನು ಕುಡೀರಿ, ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಹಾಗೆ ವಿಷ್ಣು ಸಹಸ್ರನಾಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪವಮಾನ ಜಗದ ಪ್ರಾಣ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನಿಮಗೆ ಸಮಯ ಆದಾಗ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾವಾಗತ್ತೆ ಆವಾಗ ಕೇಳಿ, ರಾತ್ರಿನೂ ಕೇಳಬಹುದು, ಬಹಳ ಒಳ್ಳೆಯದಾಗತ್ತೆ. ಅದೇ ರೀತಿ ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಹಿತಶತ್ರುಗಳು ಮೀನರಾಶಿಯವರಿಗೆ ಈ ವಾರ ಯಥೇಚ್ಛವಾಗಿ ಹುಟ್ಕೋತಾರೆ, ಜಾಗೃತಿಯಾಗಿರಿ. ಕೌಟುಂಬಿಕ ವಿಷಯ ಅಂತ ಬಂದಾಗ ದಾಂಪತ್ಯದಲ್ಲಿ ಈಗೋ ಕ್ಲಾಶ್ ಆಗುತ್ತೆ. ನಂದೇ ಹೆಚ್ಚು ಬೇಡ, ಇಬ್ಬರಲ್ಲಿ ಒಬ್ರು ಸೋಲೇಬೇಕು. ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ರು ಸೋಲ್ಬೇಕು. ಸಂಸಾರದ ಚಕ್ರಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಈ ವಾರ ಹೊರಗಡೆಯ ಫುಡ್ನಿಂದ ಒಂದು ಸ್ವಲ್ಪ ಆರೋಗ್ಯ ವ್ಯತ್ಯಯ ಆಗತ್ತೆ. ಹಾಗೆ ಫುಡ್ ಪಾಯ್ಸನ್, ವಾಮಿಟಿಂಗ್, ಡಿಸೆಂಟ್ರಿ, ಹಾಗೆ ಇಂಡೈಜೆಷನ್ ಇವೆಲ್ಲ ತೋರಿಸುತ್ತೆ. ಮನೆಯ ಆಹಾರ, ನೀರಿಗೆ ಜಾಗೃತಿ ಆದ್ಯತೆ ಕೊಡಿ. ಹಾಗೆ ಮೀನರಾಶಿಯ ಮಕ್ಕಳಿಗೆ ಸ್ಟಡಿಯಲ್ಲಿ ಫೋಕಸ್ ಆಗೋದಿಲ್ಲ. ಸರಸ್ವತಿ ಮಾತೆಯ ಮಂತ್ರ ಅದನ್ನು ಪಠಣೆ ಮಾಡ್ಕೊಳ್ಳಿ. ನಿಮಗೆ ನೆಟ್ಟಲ್ಲಿ ಸಿಗುತ್ತೆ ಸರಸ್ವತಿ ಮಂತ್ರ ಅಂತ ಹೇಳಿ. ಅದನ್ನು ಒಂದ್ಸಲ ಪಠಣೆ ಮಾಡಿಕೊಂಡು ಓದೋದಕ್ಕೆ ಮಕ್ಕಳನ್ನ ಕೂರಿಸಿ, ಬಹಳ ಕಾನ್ಸಂಟ್ರೇಷನ್ ಆಗುತ್ತೆ. ಗುರುವಾರ ಸೋಮವಾರ ಶುಭ. ಹಳದಿ ಬಣ್ಣ, ಸಿ ಗ್ರೀನ್ ಅಂತ ಹೇಳ್ತಾರೆ, ಮತ್ತು ಬಿಳಿಯ ಬಣ್ಣ ಶುಭ. ಲಕ್ಕಿ ನಂಬರ್ 3 ಮತ್ತು 7. ವಿಶೇಷವಾಗಿ ಓಂ ಗುರುವೇ ನಮಃ ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಹೇಳ್ತಾ ಹೋಗಿ, ಬಹಳ ಶುಭ ಆಗುತ್ತೆ. ಗ್ರಹಣದ ಸಂದರ್ಭದಲ್ಲಿ ಹೊಸ ವೆಂಚರ್ಸ್ಗಳಿಗೆ ಸಹಿ ಹಾಕೋದಾಗ್ಲಿ, ಸಾಲ ಕೊಡೋದಾಗ್ಲಿ, ಸಾಲ ತಗೊಳ್ಳೋದಾಗ್ಲಿ ಮಾಡಬೇಡಿ. ವಿಷ್ಣು ಸಹಸ್ರನಾಮ ಯಥೇಚ್ಛವಾಗಿ ಮೀನರಾಶಿಯವರು ಗ್ರಹಣದ ದಿನ 21ಕ್ಕೆ ಪಠಣೆ ಮಾಡಿ. ಅದೇ ರೀತಿ ಶನಿದೇವರ ದೇವಸ್ಥಾನದಲ್ಲಿ ಶನಿವಾರ 1 kg ಕಪ್ಪು ಎಳ್ಳು, 1 ಲೀಟರ್ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ. ಈ ವಾರ ಬಹಳ ಶುಭ ಫಲಗಳು ನಿಮಗೆ ಕಾದಿರುತ್ತೆ. ಅದೇ ರೀತಿ ಪಿತೃಪಕ್ಷ ನಡೀತಾ ಇರೋದ್ರಿಂದ ವೀಕ್ಷಕರೇ, ನಿರ್ಗತಿಕರಿಗೆ, ಅಗತ್ಯದಲ್ಲಿರುವವರಿಗೆ ಹೊಸ ಅಂಬ್ರೇಲಾ, ಛತ್ರಿ, ಕೊಡೆ ಅಂತ ಹೇಳ್ತೀವಿ, ಕಂಬಳಿ ಹೊತ್ಕೊಳ್ಳೋದಕ್ಕೆ ಹೊಸ ಬೆಡ್ಶೀಟು, ಹಾಗೆ ಚಪ್ಪಲಿ, ಹೊಸ ಪಾದರಕ್ಷೆಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಅಚ್ಚರಿಯ ಫಲಿತಾಂಶ ಈ ವಾರ ಸಿಗುತ್ತೆ. ವೀಕ್ಷಕರೇ, ಇಷ್ಟು ಮೀನ ರಾಶಿಯಿಂದ ನೋಡಿದ್ರಿ ಫಲಾಫಲಗಳನ್ನು. ಇಷ್ಟು ಹೊತ್ತು ನಾನು ಸುದೀರ್ಘವಾಗಿ ಮೇಷರಾಶಿಯಿಂದ ಮೀನರಾಶಿಯವರಿಗೆ ವಾರ ಭವಿಷ್ಯದ ಪ್ರೆಡಿಕ್ಷನ್ ಕೊಟ್ಟೆ, ರೆಮಿಡಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರ ಮನೆಯಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರಲ್ವ, ಅವರು ಈ ಸಂಚಿಕೆ ನೋಡಲಿ, ರೆಮಿಡಿಗಳನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಮತ್ತೆ ಮುಂದಿನ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ಕೊಂಡ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ಗಳಿಗೆ ಸಾಕಷ್ಟು ಕಂಟೆಂಟ್ ಇರುತ್ತೆ. ನೀವು ಮಾತ್ರ ಮೆಂಬರ್ ಮಾತ್ರ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ಮತ್ತೆ ಮುಂದಿನ ವಾರ ತಪ್ಪದೆ ರಾಶಿ ಭವಿಷ್ಯದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ ವೀಕ್ಷಕರೇ.
ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.